ಹೆಲೋ ಸ್ಟೂಡೆಂಟ್ಸ್, ಅರುಣಾ IAS ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಈ ವಾರದ ಪ್ರಮುಖ ಸುದ್ದಿ ವಿಶ್ಲೇಷಣೆಗಳನ್ನು ನಾವು ನೋಡೋಣ. ಕೆಲವೊಂದು ಟಾಪಿಕ್ಸ್ಗಳಿವೆ. ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಎರಡಕ್ಕೂ ಹೇಗೆ ಇಂಪಾರ್ಟೆಂಟ್ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಡಿಸ್ಕಸ್ ಮಾಡೋಣ. ಅದೇ ರೀತಿಯಾಗಿ ಕೆಲವೊಂದು PYQ ಕ್ವೆಶನ್ಸನ್ನು ಸಹ ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆಯೇ ನಿಮ್ಮ ಒಪಿನಿಯನನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು, ಓಕೆನಾ? ಸೊ ನಮ್ಮ ಫಸ್ಟ್ ಟಾಪಿಕ್ ಏನಿದೆ, ಇದು FSSAI ಅಮೆಂಡ್ಮೆಂಟಿನ ಕುರಿತಾಗಿದೆ, ಓಕೆನಾ? ಸೊ ಈ ಒಂದು ಟಾಪಿಕ್ ಏನಿದೆ, ಇದರ ಸಿಲೆಬಸನ್ನು ನಾವು ನೋಡೋದಾದರೆ ಪ್ರಿಲಿಮ್ಸ್ನಲ್ಲಿ ಯೂಶ್ವಲಿ ಬಾಡೀಸ್ ರಿಲೇಟೆಡ್ ಕ್ವೆಶನ್ಸ್ ಕೇಳೋದು ಜಾಸ್ತಿ. ಯಾವ ಬಾಡೀಸ್ ಅಂತ ನೀವು ಕೇಳಬಹುದು. ಯೂಶ್ವಲಿ ಯಾವ ಬಾಡೀಸ್ ನ್ಯೂಸಲ್ಲಿ ಇರುತ್ತೋ, ಸೊ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸಲ್ಲಿ ಇದು ಬರುವಂಥದ್ದು, ಓಕೆನಾ? ಸೊ ಯೂಶ್ವಲಿ ಏನಾಗುತ್ತೆ ಅಂತಂದರೆ, ಯಾವುದೇ ಇಂಟರ್ನ್ಯಾಷನಲ್ ಆಗಲಿ ನ್ಯಾಷನಲ್ ಲೆವೆಲ್ ಬಾಡೀಸ್ ಆಗಲಿ ಅವುಗಳು ನ್ಯೂಸಲ್ಲಿ ಇದ್ದಾಗ ಅದನ್ನು ಕೇಳುವಂಥ ಸಾಧ್ಯತೆ ಹೆಚ್ಚು. ಅದರ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಆಗಿರಬಹುದು, ಅದರ ಫಂಕ್ಷನ್ಸ್ ಆಗಿರಬಹುದು, ಅದರಲ್ಲಿ ರೀಸೆಂಟಾಗಿ ಅಂದರೆ ಇತ್ತೀಚೆಗೆ ಕೈಗೊಂಡಂತಹ ಬದಲಾವಣೆಗಳಾಗಿರ್ಬೋದು, ಎಲ್ಲವೂ ಸಹ ಯಾವುದಾದ್ರೂ ಕೇಳುವ ಕ್ವೆಶನ್ ಪ್ರೊಬಬಿಲಿಟಿ ಹೆಚ್ಚು. ಅದೇ ರೀತಿಯಾಗಿ ನೋಡಿ, 2023ರಲ್ಲಿ ದಿ ಕ್ವೆಶನ್ ಪೇಪರ್ ವಾಸ್ ಮೋರ್ ಆಫ್ ಅ ಫ್ಯಾಕ್ಚುವಲ್ ಇನ್ ನೇಚರ್, ಹೌದಾ? ಫ್ಯಾಕ್ಟ್ಸನ್ನು ಜಾಸ್ತಿ ಕೇಳಿರುವಂತಹದ್ದು, ಹೌದಾ? ಸೊ ಆದ್ದರಿಂದ ಇಂತಹ ಫ್ಯಾಕ್ಟ್ಗಳನ್ನು ನಾವು ನ್ಯೂಸಲ್ಲಿ ಡೇ ಟು ಡೇ ಬೇಸಿಸ್ ಮೇಲೆ ನೆನಪಲ್ಲಿ ಇಟ್ಕೊಂಡಾಗ ಮಾತ್ರ ನಮಗೆ ಎಕ್ಸಾಮಲ್ಲಿ ಇದು ಬರ್ಡನ್ ಅನಿಸೋದಿಲ್ಲ. ಅದರ್ವೈಸ್ ಇಟ್ ವುಡ್ ಬಿ ಅ ವೆರಿ ಹೆಕ್ಟಿಕ್ ಟಾಸ್ಕ್, ಓಕೆನಾ? ಸೊ ಪ್ರಿಲಿಮ್ಸಲ್ಲಿ ಮೋಸ್ಟ್ಲಿ ಇದು ಇಂಪಾರ್ಟೆಂಟ್ ಆಗುವಂಥ ಟಾಪಿಕ್. ಮೇನ್ಸಿಗೂ ಆಗ್ತದೆ, ಬಟ್ ಅದು ಏನು ಅಂತಂತಂದರೆ ಲೈಕ್ ಸ್ಪೆಸಿಫಿಕಲಿ ಜಾಸ್ತಿ ಓರಿಯೆಂಟೆಡ್ ನಮಗಿರುವಂಥದ್ದು ಪ್ರಿಲಿಮ್ಸಲ್ಲಿ. ಏನಾಗಿದೆ ಅಂತಂತಂದರೆ, ತಮ್ಮ 43ನೇ ಮೀಟಿಂಗಲ್ಲಿ ಫುಡ್ ಅಥಾರಿಟಿ ಏನಿದೆ ಅಥವಾ ಈ FSSAI ಏನಿದೆ, ಅದು ಕೆಲವೊಂದು ಬದಲಾವಣೆಗಳನ್ನು ತಂದಿದೆ. ಆ ಬದಲಾವಣೆಗಳೇನು, ಆ ಬದಲಾವಣೆಗಳನ್ನು ಏಕೆ ತಂದಿದೆ ಅಂತಕ್ಕಂಥದ್ದನ್ನು ನಾವು ಕ್ವಿಕ್ಕಾಗಿ ನೋಡೋಣ. ನೋಡಿ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸನ್ನು ಹೆಚ್ಚು ಮಾಡಲಿಕ್ಕೆ, ಆಯಿತಾ? ಈ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಪ್ರೋಸೆಸ್ಸನ್ನು ಸುಗಮಗೊಳಿಸಲಿಕ್ಕೆ ಒಂದು ಕಾನ್ಸೆಪ್ಟನ್ನು ತಂದರು. ಒನ್ ನೇಷನ್, ಒನ್ ಕಮಾಡಿಟಿ ಹಾಗೂ ಒನ್ ರೆಗ್ಯುಲೇಟರ್ ಅಂತಂದರೆ ಒಂದು ದೇಶ, ಒಂದು ವಸ್ತು ಮತ್ತು ಆ ವಸ್ತುವಿಗೆ ಸಂಬಂಧಪಟ್ಟಂತಹ ಒಬ್ಬ ರೆಗ್ಯುಲೇಟರು ಸಹ ಒಬ್ಬರೇ ಇರತಕ್ಕಂತಹದ್ದು. ಇದನ್ನು ಯಾರು ತಂದಿದ್ದು? ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ. ಈ ಒಂದು ಕಾನ್ಸೆಪ್ಟಿನ ಅಡಿಯಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸನ್ನು ಹೆಚ್ಚು ಮಾಡಲಿಕ್ಕೆ ತಮ್ಮ 43ನೇ ಮೀಟಿಂಗ್ನಲ್ಲಿ ಏನು ಮಾಡಿದರು ಅಂದರೆ, ಅನೇಕ ಬದಲಾವಣೆಗಳನ್ನು ಇವರು ತಂದರು. ಏನೇನು ಬದಲಾವಣೆಗಳು ನೋಡಿ, ಪ್ರಮುಖವಾಗಿ 3 ಬದಲಾವಣೆಗಳು. ಫಸ್ಟ್ ಆಫ್ ಆಲ್, ಮಲ್ಟಿಪಲ್ ಸರ್ಟಿಫಿಕೇಷನ್ಗಳ ಅವಶ್ಯಕತೆ ಇಲ್ಲ. ಮಲ್ಟಿಪಲ್ ಸರ್ಟಿಫಿಕೇಷನ್ ಅಂತಂತಂದರೆ ಏನು ನೋಡಿ, ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಚಿಪ್ಸ್ ಮಾರುವಂತಹ ಅಥವಾ ಚಿಪ್ಸನ್ನು ಪ್ರೊಡ್ಯೂಸ್ ಮಾಡುವಂತಹ ಕಂಪನಿ ಅಂತ ತಿಳ್ಕೊಳ್ಳಿ. ನಾನು ಚಿಪ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಕೇವಲ ನನಗೆ FSSAIದಷ್ಟೇ ಅಲ್ಲ, ಇನ್ನು BSI, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಆಗಿರಬಹುದು, ಕೆಲವೊಂದು ಕೃಷಿ ಪ್ರಾಡಕ್ಟ್ಗಳಿಗೆ ಆಗ್ಮಾರ್ಕ್ ಆಗಿರಬಹುದು, ಇವೆಲ್ಲದರ ಸರ್ಟಿಫಿಕೇಷನ್ ಸಹ ಬೇಕಾಗುತ್ತದೆ. ಸೊ ಇದೇನು ಮಾಡುತ್ತೆ ಅಂತಂದರೆ, ನನ್ನ ಬಿಸ್ನೆಸ್ಸನ್ನು ಡೀಲೇ ಮಾಡುತ್ತೆ, ಬಿಸ್ನೆಸ್ಸಿಗೆ ತೊಂದರೆ ಮಾಡುತ್ತದೆ, ಮತ್ತು ಬಿಸ್ನೆಸ್ಸಲ್ಲಿ ಡೀಲೇಸ್ ಅಂದರೆ ತೊಂದರೆಗಳು ಉಂಟಾಗುವಂತಹದ್ದು. ಸೊ ಈ ಬಿಸ್ನೆಸ್ಸಲ್ಲಿ ತೊಂದರೆಗಳು ಉಂಟಾಗಬಾರ್ದು ಅನ್ನೋಕ್ಕೋಸ್ಕರ ಒಂದು ಮಲ್ಟಿಪಲ್ ಸರ್ಟಿಫಿಕೇಷನ್ ಬೇಡ, ಒಬ್ಬ ರೆಗ್ಯುಲೇಟರ್ ಸಾಕು. ನೋಡಿ, ಒನ್ ರೆಗ್ಯುಲೇಟರ್ ಕಾನ್ಸೆಪ್ಟ್ ಅಲ್ಲಿಗೆ ಬಂದಿರುವಂಥದ್ದು. ಒಬ್ಬ ರೆಗ್ಯುಲೇಟರ್ ಸಾಕು, ಅದು ಸಹ FSSAI ಸಾಕು ಅಂತಕ್ಕಂತಹದ್ದನ್ನು ಇವ್ರು ಹೇಳಿದರು, ಆಯಿತಾ? ಸೊ ಫಸ್ಟ್ ಬದಲಾವಣೆ ಅದು. ಸೆಕೆಂಡ್ ಬದಲಾವಣೆ ಏನು ಅಂತಂತಂದರೆ, ನೋಡಿ, ಇಟ್ ಇಂಟೆನ್ಸ್ ಟು ಸಿಂಪ್ಲಿಫೈ ರೆಗ್ಯುಲೇಷನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಪ್ರೋಸೆಸ್ ಫಾರ್ ದಿ ಬಿಸ್ನೆಸ್ ಆಪರೇಟೆಡ್ ಇನ್ ದಿ ಫುಡ್ ಸೆಕ್ಟರ್. ನೋಡಿ, ನಾನಿವಾಗ ಇದೇ ತೋರಿಸಿದ್ನಲ್ವ, ನಾನು ಚಿಪ್ಸ್ ಕಂಪನಿ, ನನಗೆ ಬಿಸ್ನೆಸ್ ಆಪ್ರೇಟ್ ಮಾಡಬೇಕು ಅಂದರೆ ಪ್ರತಿ ಕಡೆಯಿಂದ ನನಗೆ ಸರ್ಟಿಫಿಕೇಷನ್ ತೊಗೊಳ್ಬೇಕು ಅಂತಂದರೆ ಕಷ್ಟ ಆಗಬಹುದು. ಸೊ ಆದ್ದರಿಂದ ಸಿಂಪ್ಲಿಫೈ ಮಾಡಬೇಕು, ಸುಲಭಗೊಳಿಸುವಂತಹದ್ದು ಅಥವಾ ಸರಳೀಕರಣ ಮಾಡುವಂಥದ್ದು ಯಾವುದನ್ನು, ಕಾನೂನನ್ನು ಮತ್ತು ಅಡ್ಮಿನಿಸ್ಟ್ರೇಟಿವ್ ಪ್ರೊಸೀಜರನ್ನು, ಸರಿನಾ? ಅಷ್ಟೇ ಅಲ್ಲದೆ ನೋಡಿ, ಈ ಮೀಡ್ ಅಂತಕ್ಕಂಥದ್ದು ಅಥವಾ ಹನಿ ವೈನ್ಗೆ ಆಗಿರಬಹುದು ಮತ್ತು ಆಲ್ಕೋಹಾಲಿಕ್ ರೆಡಿ ಟು ಡ್ರಿಂಕ್ ಬಿವರೇಜಸ್ ಏನಿದ್ದಾವೆ, ಇವೆರಡದಕ್ಕೂ ಸಹ ಸ್ಟ್ಯಾಂಡರ್ಡ್ಸನ್ನು ಈ ಒಂದು ಅಮೆಂಡ್ಮೆಂಟಲ್ಲಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಪ್ರಯತ್ನಿಸಿದ್ರು. ಇದು ನಮಗೆ ಇಂಪಾರ್ಟೆಂಟ್ ಅಲ್ಲ. ಯೂಶ್ವಲಿ ಏನಾಗುತ್ತೆ, ಮ್ಯಾಮ್ ಇಂಥ ಟಾಪಿಕ್ಗಳನ್ನು ಯಾಕೆ ಡಿಸ್ಕಸ್ ಮಾಡ್ತೀರಿ ಅಂತ ನೀವು ಕೇಳ್ಬೋದು. ಬಟ್ ಯೂಶ್ವಲಿ ಏನಾಗುತ್ತೆ ಅಂದರೆ, ಈ ಲೆಸ್ ಟಚ್ಡ್ ಟಾಪಿಕ್ಸ್ ಅಥವಾ ಲೆಸ್ ಪ್ರೊಬೇಬಲ್ ಟಾಪಿಕ್ಸ್ ಅಂತ ನಾವು ಅಂದ್ಕೊಂಡಿರ್ತೀವೋ
ಅದರಿಂದನೂ ಕೆಲವೊಂದ್ಸರಿ ಸಿಂಪಲ್ ಕ್ವೆಶನ್ಸ್ ಬರುತ್ತೆ, ಜಾಸ್ತಿ ಡಿಫಿಕಲ್ಟ್ ಬರೋದಿಲ್ಲ. ಸೊ ಆ ಕ್ವೆಶನ್ಸನ್ನು ಪ್ರಿಲಿಮ್ಸ್ನಲ್ಲಿ ಟ್ಯಾಕಲ್ ಮಾಡುವಂಥದ್ದು ನಮಗೆ ತುಂಬ ಕಷ್ಟ ಆಗ್ತದೆ. ಆದ್ದರಿಂದ ನಮಗೆ ಪ್ರಿಲಿಮ್ಸ್ ಜಾಸ್ತಿ ಟಫು ಅಂತ ನಾವು ಹೇಳ್ತೇವೆ. ಸೊ ಇಲ್ಲಿ ನಮಗೆ ಚೇಂಜಸ್ ಅಲ್ಲಿ ನೋಡಿ, ಇವಾಗ ಒಂದೇ ಲೈಸೆನ್ಸ್ ಸಾಕು, ಒಂದೇ ಸರ್ಟಿಫಿಕೇಶನ್ ಸಾಕು ಅಂತಕ್ಕಂಥದ್ದಾಗಿರಬಹುದು. ಈ ಮೀಡ್, ಹನಿ ವೈನ್ ಮತ್ತು ಆಲ್ಕೋಹಾಲಿಕ್ ರೆಡಿ ಟು ಡ್ರಿಂಕ್ ಬೆವರೇಜಸ್ ಬಗ್ಗೆ ಆಗಿರಬಹುದು. ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಬಂದರೂ ಸಹ ನಾವು ಯು ನೋ ಹೌ ಟು ರೈಟ್. ಹೌದಾ? ಸೊ ನಾವು ಇವಾಗ ಏನು ಮಾಡೋಣ ಅಂದರೆ FSSAI ಕುರಿತಾಗಿ ಕ್ವಿಕ್ ಆಗಿ ನೋಡೋಣ. FSSAI ಏನಿದೆ ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಲ್ವಾ? ಸೊ ಈ FSSAI ಏನಿದೆ ಇದು ಒಂದು ಆಟೋನಮಸ್ ಸ್ಟ್ಯಾಟ್ಯೂಟರಿ ಬಾಡಿ. ನೋಡಿ, ಸ್ಟ್ಯಾಟ್ಯೂಟರಿ ಬಾಡಿ ಅಂತಂತಂದರೆ ಒಂದು ಕಾನೂನಿನ ಮೂಲಕವಾಗಿ ಜಾರಿಗೆ ಬಂದಂತಹ ಒಂದು ಆರ್ಗನೈಸೇಷನ್ ಇದು. ಸೊ ಇದು ಯಾವಾಗ ಸ್ಟಾರ್ಟ್ ಆಯಿತು, ಇದನ್ನು ಯಾವಾಗ ಎಸ್ಟಾಬ್ಲಿಷ್ ಮಾಡಲಾಯಿತು? 2006ರಲ್ಲಿ. ಓಕೆನಾ? ಈ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಕ್ಟ್ 2006 ಮುಖಾಂತರವೇ ಇದನ್ನು ಪ್ರಾರಂಭ ಮಾಡಲಾಯಿತು. ಇದು ಏನು ಮಾಡುತ್ತೆ, ಈ ಒಂದು ಕಾನೂನು 2006ರ ಕಾನೂನೇನಿದೆ ಅನೇಕ ಕಾನೂನುಗಳನ್ನು ಸೇರಿಸಿ ಒಂದು ಹೊಸ ಕಾನೂನನ್ನು ನಿರ್ಮಾಣ ಮಾಡಿದೆ. ಯಾವ ಕಾನೂನುಗಳು ನೋಡಿ, ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್ ಆ್ಯಕ್ಟ್ ಆಫ್ 1954. ಅಡಲ್ಟ್ರೇಷನ್ ಅಂತಂತಂದರೆ ಕಲಬೆರಕೆಗಳನ್ನು ಮಾಡುವಂತಹದ್ದು, ಅದನ್ನು ತಡೆಗಟ್ಟುವಂತಹ ಒಂದು ಕಾನೂನು 1954ರಲ್ಲಿ ಬಂದಿರುವಂಥದ್ದು. ಅದೇ ರೀತಿ ಫ್ರೂಟ್ ಪ್ರಾಡಕ್ಟ್ಸ್ ಆರ್ಡರ್ 1955 ಆಗಿರಬಹುದು, ಮೀಟ್ ಪ್ರಾಡಕ್ಟ್ಸ್ ಆರ್ಡರ್ 1973 ಆಗಿರಬಹುದು, ಮತ್ತು ಇನ್ನೂ ಅನೇಕ ಕಾನೂನುಗಳು. ಈ 3 ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹದ್ದು. ಓಕೆನಾ? ಸೊ ನಿಮಗೆ ಇವಾಗ ನೆನಪಿದೆ, ಇವಾಗ ನಿಮಗೆ ಗೊತ್ತಿದೆ ಆಟೋನಮಸ್ ಸ್ಟ್ಯಾಟ್ಯೂಟರಿ ಬಾಡಿ ಇದು, ಮತ್ತು 2006ರಲ್ಲಿ ಇದು ಪ್ರಾರಂಭವಾಗಿರುವಂತಹದ್ದು. ಸರಿ ಅಲ್ವಾ? ಅದರ ಕೆಲಸ ಏನು ಹಾಗಿದ್ರೆ ಅಂತಂದರೆ ನೋಡಿ, ಪ್ರೊಟೆಕ್ಟಿಂಗ್ ಆ್ಯಂಡ್ ಪ್ರಮೋಟಿಂಗ್ ಪಬ್ಲಿಕ್ ಹೆಲ್ತ್. ಹೌದಾ? ಸಾರ್ವಜನಿಕ ಆರೋಗ್ಯವನ್ನು ಸಂರಕ್ಷಿಸುವಂತಹದ್ದು ಅಂತ ನಾವು ಹೇಳಬಹುದು. ಹೇಗೆ ಇದನ್ನು ಆರೋಗ್ಯವನ್ನು ಸಂರಕ್ಷಿಸ್ತದೆ ಅಂತಂದರೆ, ಈ ಫುಡ್ ಸೇಫ್ಟಿಯನ್ನು, ಆಹಾರ ಎಷ್ಟು ಸೇಫ್ ಆಗಿದೆ, ಆಹಾರದ ಕ್ವಾಲಿಟಿ ಹೇಗಿದೆ, ಆಯಿತಾ? ಅಂದರೆ ಆಹಾರದ ಸುರಕ್ಷತೆ ಹಾಗೂ ಗುಣಮಟ್ಟ ಅಂತ ಹೇಳ್ಬೋದಲ್ವಾ? ಸೊ ಈ ಆಹಾರದ ಸುರಕ್ಷತೆ ಮತ್ತು ಗುಣಮಟ್ಟವನ್ನು ನೋಡುವಂತಹ ಒಂದು ರೆಗ್ಯುಲೇಟಿಂಗ್ ಬಾಡಿ ಯಾವುದು ಅಂತಂದರೆ ನಮ್ಮ FSSAI. ಇದು ಯಾವ ಒಂದು ಮಂತ್ರಾಲಯದ ಅಡಿ ಕೆಲಸ ಮಾಡ್ತದೆ ಅಂತಂತಂದರೆ ನೋಡಿ, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಇದನ್ನು ಸಹ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಎಷ್ಟು ಫ್ಯಾಕ್ಟ್ಸ್ ಆಯಿತು ಇಲ್ಲಿ, ಹೌದಲ್ವಾ? ಸೊ ಇನ್ನೂ ನೋಡಬೇಕು ಅಂದರೆ ನವದೆಹಲಿಯಲ್ಲಿ ಇದರ ಹೆಡ್ ಕ್ವಾರ್ಟರ್ ಇರುವಂತಹದ್ದು, ಮತ್ತು ರೀಜನಲ್ ಆಫೀಸಸ್ಸು ಹೆಚ್ಚು ಕಡೆ 8 ಝೋನ್ಗಳಲ್ಲಿ ಇದೆ. ಆಯಿತು, 8 ವಲಯಗಳಲ್ಲಿ ಇರುವಂತಹದ್ದು. ಸರಿ, ಯಾಕೆ ಮ್ಯಾಮ್ ಈ ಕ್ವೆಶನ್ ಡಿಸ್ಕಸ್ ಮಾಡಿದ್ರಿ ಅಂದರೆ ನೋಡಿ, 2018ರಲ್ಲಿ ಒಂದು ಕ್ವೆಶನ್ ಬಂದಿತ್ತು. ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಕ್ಟ್ 2006 ರೀಪ್ಲೇಸ್ ದಿ ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್ ಆ್ಯಕ್ಟ್ 1954. ಹೌದಲ್ವಾ? ಈ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ತಾನೆ? ನಾವೀಗ ಜಸ್ಟ್ ನೋಡಿದ್ವಿ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಇಸ್ ಅಂಡರ್ ದಿ ಚಾರ್ಜಸ್ ಆಫ್ ಡೈರೆಕ್ಟರ್ ಜನರಲ್ ಆಫ್ ಹೆಲ್ತ್ ಸರ್ವಿಸಸ್ ಇನ್ ದಿ ಯೂನಿಯನ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಹೌದಾ? ಇಲ್ಲ. ಇದನ್ನು ನೀವು ನೋಡಿ. ಯಾಕೆ ಹೇಳಿ? ನಾನು ಕ್ಲೂ ಕೊಡ್ತೇನೆ. ಆಟೋನಾಮಸ್ ಅಂತ ಹೇಳಿದ್ದೇನೆ, ಮತ್ತು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಂತ ಹೇಳಿದ್ದೇನೆ. ಬಟ್ ಡೈರೆಕ್ಟರ್ ಜನರಲ್ ಆಫ್ ಹೆಲ್ತ್ ಸರ್ವಿಸಸ್ ಅಂತ ಎಲ್ಲಾದರೂ ಮೆನ್ಷನ್ ಮಾಡಿದ್ದೀವಾ? ಇಲ್ಲ. ಸೊ ನೋಡಿ, ಒಂದು ಸ್ಟೆಪ್ ಡೆಪ್ತ್ ಹೋಗಿ UPSC ಸಿಂಪಲ್ ಟಾಪಿಕ್ಸ್ ಮೇಲೆ ಕ್ವೆಶನ್ಸ್ ಕೇಳುವಂಥದ್ದು. ಆದ್ದರಿಂದ ವಿ ಹ್ಯಾವ್ ಟು ಬಿ ರೆಡಿ ವಿತ್ ದೀಸ್ ಕೈಂಡ್ ಆಫ್ ಕ್ವೆಶನ್ಸ್. ಇದಕ್ಕೆ ಆನ್ಸರ್ ಏನಾಗಿರಬಹುದು ಅಂತಕ್ಕಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಲಿಕ್ಕೆ ಪ್ರಯತ್ನಿಸಿ. ಓಕೆನಾ? ಸೊ ನಮ್ಮ 2ನೇ ಟಾಪಿಕ್ಕಿಗೆ ನಾವು ಈಗ ಬರೋಣ. ಸೊ ಸೆಕೆಂಡ್ ಟಾಪಿಕ್ ಏನು ಅಂದರೆ ಪಂಚಾಯತ್ಸ್. ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ಪಂಚಾಯತಿ ರಾಜ್ಯದ ಒಂದು ಏನು ವ್ಯವಸ್ಥೆ ಇದೆ, ಅವುಗಳ ಆದಾಯ ಯಾವ ಕ್ಷೇತ್ರಗಳಿಂದ, ಅಂದರೆ ಕೇಂದ್ರದಿಂದ ಎಷ್ಟು ಬರ್ತಾ ಇದೆ, ರಾಜ್ಯ ಸರ್ಕಾರಗಳಿಂದ ಎಷ್ಟು ಬರ್ತಾ ಇದೆ, ಮತ್ತು ಅವುಗಳದ್ದೇ ಆದ ತೆರಿಗೆಯ ಹಣದಿಂದ ಎಷ್ಟು ಬರ್ತಾ ಇದೆ ಅಂತಕ್ಕಂತಹದ್ದನ್ನು ನಾವು ಇಲ್ಲಿ ನೋಡುವಂತಹದ್ದು. ಸೊ ಇದನ್ನು ನೋಡೋದಕ್ಕಿಂತ ಮುಂಚೆ ನಾವು ಸಿಲೆಬಸ್ಸನ್ನು ನೋಡೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರಿಲಿಮ್ಸ್ನಲ್ಲಿ ನೋಡಿ, ಇಂಡಿಯನ್ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಅಂತ ಒಂದು ಟಾಪಿಕ್ ಕೊಟ್ಟಿದ್ದಾರೆ. ಆಯಿತಾ? ಈ ಇಂಡಿಯನ್ ಪಾಲಿಟಿ ಆ್ಯಂಡ್ ಗವರ್ನೆನ್ಸಲ್ಲಿ ಕಾನ್ಸ್ಟಿಟ್ಯೂಷನ್, ಪೊಲಿಟಿಕಲ್ ಸಿಸ್ಟಮ್ ಹಾಗೂ ಪಂಚಾಯತಿ ರಾಜ್, ಆಯಿತಾ? ಪೊಲಿಟಿಕಲ್ ಸಿಸ್ಟಮ್ ಹಾಗೂ ಪಂಚಾಯತಿ ರಾಜ್ ಏನಿದೆ ಡೈರೆಕ್ಟ್ ಇದೆ ಟಾಪಿಕ್ ಮೆನ್ಷನ್ ಆಗಿರುವಂತಹದ್ದು. ಸೊ ಪ್ರತಿ ವರ್ಷ ನೀವು ಪಂಚಾಯತಿ ರಾಜ್ ಸಿಸ್ಟಮ್ನಿಂದ
ಒಂದು ಅಥವಾ ಎರಡು ಕ್ವೆಶನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡಲೇಬೇಕು. ಓಕೆನಾ? ಸೊ ಇದು ನಮ್ಮ ಪ್ರಿಲಿಮ್ಸಿಗೆ ಸಂಬಂಧಪಟ್ಟಿರುವಂತಹ ಸಿಲೆಬಸ್ ಆಯಿತು. ಇನ್ನು ಮೇನ್ಸಲ್ಲಿ GS2 ಪೇಪರ್ ಏನಿದೆ, ಈ ಒಂದು ಪೇಪರಿಗೆ ಸಂಬಂಧಪಟ್ಟಿರುವಂತಹ ಒಂದು ಸಬ್ ಟಾಪಿಕ್ ಇದು. ಇದರಲ್ಲಿ ಒಂದು ಫಂಕ್ಷನ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್ ಅಂತಹ ಒಂದು ಟೈಟಲ್ ಜೊತೆಗೆ ಬರುವಂತಹ ಟಾಪಿಕಲ್ಲಿ ಡೆವಲ್ಯೂಷನ್ ಆಫ್ ಪವರ್ಸ್ ಆ್ಯಂಡ್ ಫಿನಾನ್ಸಸ್, ಏನು ಡೆವಲ್ಯೂಷನ್ ಆಫ್ ಪವರ್ಸ್ ಆ್ಯಂಡ್ ಫಿನಾನ್ಸಸ್, ನೋಡಿ ಇದನ್ನು ನೋಡಿ, ಫಿನಾನ್ಸಸ್. ಸೊ ಡೈರೆಕ್ಟ್ಲಿ ಬರುವಂತಹ ಟಾಪಿಕ್ ಇದು. ಓಕೆನಾ? ಸೊ ಫಿನಾನ್ಸಸ್ ಅಪ್ ಟು ಲೋಕಲ್ ಲೆವೆಲ್ಸ್. ಸರಿನಾ? ನೋಡಿ ಇಲ್ಲಿ ಪವರ್ಸ್ ಮತ್ತು ಪವರ್ಸ್ ಫಿನಾನ್ಸ್ ಇದೆರಡೂ ಸಹ ಇಂಪಾರ್ಟೆಂಟ್ ಆಗ್ತದೆ ನಮ್ಮ ಡೆವಲ್ಯೂಷನಲ್ಲಿ. ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ಆರ್ಟಿಕಲ್ ಏನಿದೆ, ರೆವೆನ್ಯೂ ಅಂತಂದರೆ ಫಿನಾನ್ಸಿನ ಕುರಿತಾಗಿರೋದ್ರಿಂದ, ಆದಾಯದ ಕುರಿತಾಗಿರೋದ್ರಿಂದ ಕೆಲವೊಂದು ಫ್ಯಾಕ್ಟ್ಸ್ ಇಲ್ಲಿದ್ದಾವೆ. ಈ ಫ್ಯಾಕ್ಟ್ಸ್ ಜೊತೆಗೆ ಸ್ವಲ್ಪ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಇದನ್ನು ನಾವು ಜಾಸ್ತಿ ನೋಡೋಣ. ಓಕೆನಾ? ಸೊ ಪಂಚಾಯತ್ಸ್ ಇನ್ ಇಂಡಿಯಾ ಅನ್ ಓನ್ಲಿ 1% ಆಫ್ ದ ರೆವೆನ್ಯೂ ಥ್ರೂ ಟ್ಯಾಕ್ಸಸ್. ನೋಡಿ, ಪಂಚಾಯತ್ ರಾಜ್ಯದ ಏನು ಈ ಬಾಡೀಸ್ ಏನಿದೆ ಅವುಗಳ ಆದಾಯ, ಅವುಗಳಿಗೆ ಬರ್ತಿರ್ತಕ್ಕಂಥ 100 ರೂಪಾಯಿ ಆದಾಯದಲ್ಲಿ ಕೇವಲ 1 ರೂಪಾಯಿ ಮಾತ್ರ ಅವರ ತೆರಿಗೆ ಹಣ. ಓಕೆನಾ? ತೆರಿಗೆಯ ಆದಾಯ. ಇನ್ನು ಉಳಿದಿರುವ ಅಮೌಂಟ್ ಏನು ಹಾಗಿದ್ರೆ ನೋಡಿ, ಅದು ಜಾಸ್ತಿ ಬರ್ತಿರುವಂಥದ್ದು ಸೆಂಟರ್ ಮತ್ತು ಸ್ಟೇಟ್ಗಳಿಂದ ಅಂತಕ್ಕಂತಹದ್ದು ಇಲ್ಲಿ ಈ ಆರ್ಟಿಕಲ್ ಹೇಳ್ತಾ ಇದೆ. ಸರಿನಾ? ಸೊ ಇದೆಲ್ಲ ಯಾರು ಹೇಳ್ತಾ ಇದ್ದಾರೆ? ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಏನಿದೆ, ಒಂದು ಹೊಸ ರಿಪೋರ್ಟನ್ನು ರೀಸೆಂಟ್ಲಿ ರಿಲೀಸ್ ಮಾಡ್ತು. ಆ ರಿಪೋರ್ಟಿನ ಹೆಸರೇನು? ಫಿನಾನ್ಸಸ್ ಆಫ್ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಂತಕ್ಕಂಥದ್ದು. ಸೊ ನೋಡಿ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಆಲ್ರೆಡಿ UPSCಯ ಒಂದು ಫೇವ್ರೆಟ್ ಟಾಪಿಕ್. ಸೊ ಈ ಒಂದು ಡೇಟಾ ನಮಗೆ ಇಟ್ಕೊಂಡ್ರೆ ನಮ್ಮ ಕ್ರೆಡಿಬಿಲಿಟಿ, ಆನ್ಸರ್ ರೈಟಿಂಗ್ ಏನದು ಹೆಚ್ಚಾಗ್ತದೆ. ಇದೇ ರೀತಿ ನಮ್ಮ ಆನ್ಸರ್ ಕ್ವಾಲಿಟಿಗಳನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳುವಂತಹದ್ದು. ಓಕೆನಾ? ಸೊ ಫಿನಾನ್ಸಸ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಂತಕ್ಕಂಥ ರಿಪೋರ್ಟ್ನಲ್ಲಿ RBI ಏನು ಹೇಳ್ತಾ ಇದೆ ಅಂತಂದರೆ 2022-23 ಈ ಒಂದು ವರ್ಷದ ಕುರಿತಾಗಿ ಮಾತಾಡ್ತಾ ಇದೆ. ಓಕೆನಾ? ಸೊ ಈ ಒಂದು ವರ್ಷದಲ್ಲಿ ನಮ್ಮ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸಿನ ಆದಾಯ ಹೇಗಿತ್ತು ಅಂತಕ್ಕಂತಹದ್ದು ಸಿಂಪಲ್ ಆಗಿ ನೋಡೋಣ. ಅಮೌಂಟ್ ಎಷ್ಟು ರೇಟಲ್ಲಿತ್ತು, ಎಷ್ಟು ಕ್ವಾಂಟಿಟಿಯಲ್ಲಿತ್ತು ಬೇಡ, ನಾವು ಕಂಪ್ಯಾರಿಟಿವ್ ಅನಾಲೈಸಿಸನ್ನು ಮಾಡೋಣ. ಸೊ ಪಂಚಾಯತಿಗಳ ಆದಾಯದಲ್ಲಿ ಕೇವಲ 1% ಮಾತ್ರ, 1% ಮಾತ್ರ ಅವರ ತೆರಿಗೆಯ ಆದಾಯ. ತೆರಿಗೆ ಅಂತಂದರೆ ಪಂಚಾಯತ್ ಸಿಸ್ಟಮಿನ ಲೋಕಲ್ ಬಾಡೀಸು ಯಾವ ತೆರಿಗೆಗಳಿಂದ ಹಣವನ್ನು ಗಳಿಸಬಹುದು ನೋಡಿ. ಪ್ರೊಫೆಷನಲ್ ಟ್ಯಾಕ್ಸಸ್ ಮತ್ತು ಟ್ರೇಡ್ಸ್ ಮೇಲೆ ಟ್ಯಾಕ್ಸು, ಲ್ಯಾಂಡ್ ರೆವೆನ್ಯೂ ಆಗಿರ್ಬೋದು, ಸ್ಟ್ಯಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್ ಫೀಸು, ಪ್ರಾಪರ್ಟಿ ಮೇಲಿನ ಟ್ಯಾಕ್ಸು ಮತ್ತು ಸರ್ವಿಸ್ ಟ್ಯಾಕ್ಸ್, ಇವೆಲ್ಲವೂ ಸಹ ಟ್ಯಾಕ್ಸ್ ರೆವೆನ್ಯೂ ಆಗಬಹುದು ಪಂಚಾಯತಿಗಳಿಗೆ. ಹೌದಾ? ನೋಡಿ, ಇದನ್ನು ನೀವು ನೆನಪಲ್ಲಿಟ್ಕೊಳ್ಬೇಕು. ಪ್ರಿಲಿಮ್ಸಿಗೆ ಇಂಪಾರ್ಟೆಂಟ್ ಆಗುವಂಥ ಟಾಪಿಕ್ ಇದು. ಸರಿ, ಹಾಗಿದ್ರೆ ತೆರಿಗೆಯನ್ನು ಹೊರತುಪಡಿಸಿ ಯಾವ ಆದಾಯ ಪಂಚಾಯತಿ ರಾಜ್ ಸಿಸ್ಟಮ್ಸಲ್ಲಿ ನಾವು ಗಮನಿಸಬಹುದು ಅಂತಂದರೆ ನೋಡಿ, ಇಂಟ್ರೆಸ್ಟ್ ಪೇಮೆಂಟ್ಸ್ ಮತ್ತು ಪಂಚಾಯತ್ ರಾಜ್ ಪ್ರೋಗ್ರಾಮ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಯೋಜನೆಯನ್ನು ಕೊಡಲಾಗಿದೆ, ನಿರ್ಮಾಣ ಮಾಡಲಾಗಿದೆ. ಆ ಯೋಜನೆಗೆ ಏನು ಹಣವನ್ನು ಪಾವತಿಸ್ತೀವಿ, ಅಥವಾ ಯಾವುದಾದ್ರೂ ಒಂದು ಇದು ಏನು ಹೇಳ್ತೇವೆ ನಾವು, ಇಂಟ್ರೆಸ್ಟ್ ಪೇಮೆಂಟಿಂದ, ಲೋನ್ಗಳಿಂದ, ಇಂಟ್ರೆಸ್ಟ್ ಪೇಮೆಂಟ್ಗಳಿಂದ. ಸೊ ಈ ರೀತಿಯಾಗಿ ಇದು ನಾನ್ ಟ್ಯಾಕ್ಸ್ ರೆವೆನ್ಯೂ. ಓಕೆನಾ? ಸೊ ಪಂಚಾಯತಿ ಸಿಸ್ಟಮ್ಗಳೇನಿದೆ ಅಥವಾ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ, ಕೇವಲ 1% ತಮ್ಮ ಆದಾಯವನ್ನು ತೆರಿಗೆಗಳಿಂದ ಪಡೆಯುತ್ತವೆ. ಸೊ ಅವರ ಮೆಜಾರಿಟಿ ಆದಾಯ ಅಂತಂದರೆ ಮೆಜಾರಿಟಿ ರೆವೆನ್ಯೂ ಅಥವಾ ಅತ್ಯಧಿಕ ಆದಾಯ ಎದರಿಂದ ಬರ್ತದೆ ಅಂತಂದರೆ ನೋಡಿ, ಸೆಂಟರ್ನಿಂದ ಸರಿಸುಮಾರು 80%ನಷ್ಟು. ಅದೇ ರೀತಿ ಸ್ಟೇಟ್ಗಳಿಂದ ಸರಿಸುಮಾರು 15%. ಇದು ಯಾವ ರೀತಿಯಲ್ಲಿ ಬರುವಂತಹದ್ದು? ಗ್ರ್ಯಾಂಟ್ಸಿನ ರೀತಿಯಲ್ಲಿ ಬರುವಂತಹದ್ದು, ಗ್ರ್ಯಾಂಟ್ಸಿನ ರೂಪದಲ್ಲಿ ಬರುವಂತಹದ್ದು. ಗ್ರ್ಯಾಂಟ್ಸ್ ಅಂದರೆ ಏನು ಗೊತ್ತಿದೆ ಅಂತ ತಿಳಿದುಕೊಳ್ತಾನೆ? ಅನುದಾನ. ಓಕೆನಾ? ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನವೇ ಈ ಒಂದು ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಗಳ ಮೆಜಾರಿಟಿ ರೆವೆನ್ಯೂ. ಓಕೆನಾ? ಸೊ ಫಸ್ಟ್ ಥಿಂಗು ಇದು ಒಂದು ಪ್ರಾಬ್ಲಮ್ಯಾಟಿಕ್ ಥಿಂಗ್, ಅಥವಾ ಇದು ಒಂದು ಚಿಂತಾಜನಕವಾಗಿರ್ತಕ್ಕಂತಹ ವಿಷಯ. ಯಾಕೆ ನೋಡಿ, ಒಂದು ಇನ್ಸ್ಟಿಟ್ಯೂಷನ್, ಒಂದು ಆರ್ಗನೈಸೇಷನ್ ಇದೆ, ಒಂದು ಸಂಸ್ಥೆ ಇದೆ ಅಂತಂತಂದರೆ ಅಲ್ಲಿ ಹಣ ಅಂತಕ್ಕಂಥದ್ದು ಒಂದು ಪ್ರಮುಖ ಕಾರ್ಯವನ್ನು ನಿರ್ವಹಿಸ್ತದೆ. ಆ ಹಣ ಯಾವ ರೂಪದಲ್ಲಿ ಬರುತ್ತದೆ ಅಂತಕ್ಕಂಥದ್ದು ಸಹ ಪ್ರಮುಖ ಕಾರ್ಯವನ್ನು ನಿರ್ವಹಿಸ್ತದೆ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಗೆ ನಾನು ಕಂಟಿನ್ಯೂಸ್ಲಿ ದುಡ್ಡು ಕೊಡ್ತಾ ಇದ್ದೇನೆ ಅಂತ ಭಾವಿಸೋಣ.
ಸೊ ಆ ಸಂಸ್ಥೆ ಹೆಚ್ಚಾಗಿ ಏನು ಮಾಡಬೇಕು, ನಾನು ಹೇಳ್ದಂಗೆ ಕೇಳಬೇಕಾಗ್ತದೆ. ಇಲ್ಲ ಅಂತಂತಂದರೆ ಅವ್ರು ನನ್ನ ಮಾತು ಕೇಳಿಲ್ಲ ಅಥವಾ ನನ್ನನ್ನು ಅವರು ಕೋಪಗೊಳಿಸಿದ್ರು ಅಥವಾ ನನ್ನನ್ನೇನಾದರೂ ಡಿಸಪಾಯಿಂಟ್ ಮಾಡಿದ್ರು ಅಂದರೆ ಅವರ ಒಂದು ಅನುದಾನ ಕಟ್ಟಾಗುವಂತಹ ಒಂದು ಪಾಸಿಬಿಲಿಟಿ ಇರ್ತದೆ. ಸೊ ಆಟೋನಮಿ ಅಂತಕ್ಕಂತಹದ್ದು ಏನಿದೆ, ಸ್ವಾತಂತ್ರ್ಯದಿಂದ ಕಾರ್ಯನಿರ್ವಹಿಸುವ ಒಂದು ಕ್ಷಮತೆ ಏನಿದೆ ಈ ಒಂದು ಸಂಸ್ಥೆಗಳದ್ದು, ಅದು ಕಡಿಮೆ ಆಗ್ತದೆ. ಹೌದಲ್ವಾ? ಸೊ ಅಷ್ಟೇ ಅಲ್ಲದೆ ಈ ನೋಡಿ, ರಾಜ್ಯದ ಆದಾಯಕ್ಕೆ ಈ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸಿನ ಒಂದು ಕೊಡುಗೆ ಏನಿದೆ ಅದು ಬಹಳ ಕಡಿಮೆ ಇದೆ. ಆ್ಯಂಡ್ ಅದು ರಾಜ್ಯದಿಂದ ರಾಜ್ಯಕ್ಕೆ ದೇಶದಲ್ಲಿ ಡಿಫ್ರೆಂಟ್ ಆಗ್ತಾ ಹೋಗ್ತದೆ ಅಥವಾ ವ್ಯತ್ಯಾಸವನ್ನು ನಾವು ಕಾಣಬಹುದು. ನೋಡಿ, ಆಂಧ್ರ ಪ್ರದೇಶದಲ್ಲಿ ಕೇವಲ 0.1% ರಾಜ್ಯ ಸರ್ಕಾರದ ಆದಾಯ ನಮ್ಮ ಪಂಚಾಯತಿಗಳಿಂದ ಬರುವಂತಹದ್ದು. ಆಯಿತಾ? ಅದು ಹೈಯೆಸ್ಟ್ ಎಷ್ಟು ಅಂದರೆ 2.5% ಅಷ್ಟೇ. ಅದು ಸಹ ಎಲ್ಲಿ? ಉತ್ತರ ಪ್ರದೇಶದಲ್ಲಿ. ಓಕೆನಾ? ಸೊ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಸೊ ದಿಸ್ ಇಸ್ ಪ್ರಾಬ್ಲಮ್ಯಾಟಿಕ್ ಅಲ್ವಾ? ಅವ್ರ ಹತ್ರನೇ ಹಣ ಇಲ್ಲ ಅಂತಂದಮೇಲೆ ಹೌ ಡೂ ದೇ ಕಾಂಟ್ರಿಬ್ಯೂಟ್ ಟು ಸ್ಟೇಟ್ಸ್ ಓನ್ ರೆವೆನ್ಯೂ? ಕರೆಕ್ಟ್? ಸೊ ಇವೆರಡೂ ಸಹ ಫ್ಯಾಕ್ಟ್ಸನ್ನು ನಮ್ಮ RBIದ ರಿಪೋರ್ಟ್ ಹೈಲೈಟ್ ಮಾಡುವಂಥದ್ದು. ನೋಡಿ, ಇಲ್ಲಿ ಈ ಗ್ರಾಫ್ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಓನ್ ಟ್ಯಾಕ್ಸ್ ರೆವೆನ್ಯೂಸ್ನಿಂದ ನೋಡಿ, ಓವರಾಲ್ ಹಣದಲ್ಲಿ ಇನ್ ಪರ್ಸೆಂಟೇಜ್ ಏನಿದೆ ನೋಡಿ, 737 crores ಏನಿದೆ ಅದು ಟ್ಯಾಕ್ಸ್ ರೆವೆನ್ಯೂಯಿಂದ ಬಂದಿರುವಂಥದ್ದು. 149794 crores ನಾನ್ ಟ್ಯಾಕ್ಸ್ ರೆವೆನ್ಯೂ. ಅದೇ ಗ್ರ್ಯಾಂಟ್ಸ್, ಸೆಂಟ್ರಲ್ ಗೌರ್ಮೆಂಟಿನ ಗ್ರ್ಯಾಂಟ್ಸ್ನಿಂದ ಇಷ್ಟು, ಸ್ಟೇಟ್ ಗವರ್ನಮೆಂಟ್ಸಿನ ಗ್ರ್ಯಾಂಟ್ಸ್ನಿಂದ ಇಷ್ಟು. ಸೊ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಸರಿ, ಹಾಗಿದ್ರೆ ಇದು ಒಂದು ಪ್ರಾಬ್ಲಮ್ಯಾಟಿಕ್ ಥಿಂಗ್. ಹೌದು, RBI ಏನು ಹೇಳ್ತಾ ಇದೆ ಅದಕ್ಕೋಸ್ಕರ? ನೋಡಿ, RBI ಏನು ಹೇಳ್ತಾ ಇದೆ ಅಂತಂತಂದರೆ, ಜಾಸ್ತಿ ಪವರ್ಸನ್ನು ಡಿಸೆಂಟ್ರಲೈಸ್ ಮಾಡಿ ಅಂತಂದರೆ ಲೋಕಲ್ ಬಾಡೀಸಿಗೆ ಜಾಸ್ತಿ ಪವರ್ಸು, ಆಟೋನಮಿ, ಸ್ವಾತಂತ್ರ್ಯತೆಯನ್ನು ಕೊಡಿ. ಜಾಸ್ತಿ ನೀವು ನಿಮ್ಮ ಕೆಲಸವನ್ನು ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ನಿಮ್ಮ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಹೇರಬೇಡಿ ಅಂತಕ್ಕಂಥದ್ದು. ಗ್ರೇಟರ್ ಡಿಸೆಂಟ್ರಲೈಸೇಷನನ್ನು ಮಾಡಬೇಕು ಮತ್ತು ಲೋಕಲ್ ಲೀಡರ್ಸ್ ಮತ್ತು ಅಫಿಷಿಯಲ್ಸನ್ನು ಎಂಪವರ್ ಮಾಡಬೇಕು ಅಂತಂದರೆ ಅವ್ರಿಗೆ ಜಾಸ್ತಿ ಪವರ್ಸನ್ನು ಕೊಡಬೇಕು ಅಂತಕ್ಕಂಥದ್ದು. ಸೊ ನೋಡಿ, ಟು ಎನ್ಹ್ಯಾನ್ಸ್ ದಿ ಫಿನಾನ್ಷಿಯಲ್ ಆಟೋನಮಿ ಮತ್ತು ಸಸ್ಟೈನಬಿಲಿಟಿ ಆಫ್ ಪಂಚಾಯತ್ ರಾಜ್. ಓಕೆನಾ? ಅಂದರೆ ನೋಡಿ, ಆರ್ಥಿಕ ಸ್ವಾಯತ್ತತೆಯನ್ನು ಹೆಚ್ಚಿಸುವಂತಹದ್ದು. ಆಯಿತಾ? ಆರ್ಥಿಕ ಸ್ವಾಯತ್ತತೆ ಇದನ್ನು ಹೆಚ್ಚಿಸುವಂತಹದ್ದು ಮತ್ತು ಸಸ್ಟೈನಬಿಲಿಟಿ ಅಂದರೆ ಸುಸ್ಥಿರ ಬೆಳವಣಿಗೆ ಅಂತಲೂ ನಾವು ಹೇಳ್ತೀವಿ ಅಲ್ವಾ? ಸೊ ಈ ಆರ್ಥಿಕ ಸ್ವಾಯತ್ತತೆ ಮತ್ತು ಸುಸ್ಥಿರ ಬೆಳವಣಿಗೆಗಳನ್ನು ಮಾಡಲಿಕ್ಕೆ ನಾವು ಪ್ರೋತ್ಸಾಹವನ್ನು ನೀಡಬೇಕು ಅಂತಕ್ಕಂಥದ್ದು RBI ಹೇಳ್ತಾ ಇದೆ. ಮತ್ತು ಇನ್ನೊಂದು ಹತ್ರ ಏನು ಹೇಳ್ತಾ ಇದೆ ಅಂತಂದರೆ, ಮತ್ತು ಈ ನಮ್ಮ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅವು ಹೇಗೆ ತಮ್ಮ ಸಂಪನ್ಮೂಲಗಳನ್ನು ಹೆಚ್ಚು ಮಾಡಿಕೊಳ್ಬಹುದು ಅಥವಾ ಹೇಗೆ ಸಮರ್ಪಕವಾಗಿ ಸಂಪನ್ಮೂಲಗಳನ್ನು ನಿರ್ವಹಣೆ ಮಾಡಬಹುದು ಅಂತಂದರೆ ನೋಡಿ, ಟ್ರಾನ್ಸ್ಪರೆಂಟ್ ಬಜೆಟನ್ನು ಅವರು ಅಡಾಪ್ಟ್ ಮಾಡ್ಕೊಳ್ಬೇಕು. ಹೌದಾ? ಸೊ ಒಂದು ಫಿಸ್ಕಲ್ ಡಿಸಿಪ್ಲಿನನ್ನು ಇಟ್ಕೊಳ್ಬೇಕು ಮತ್ತು ಜನರನ್ನು ಹೆಚ್ಚಾಗಿ ಕಮ್ಯುನಿಟಿ ಇನ್ವಾಲ್ವ್ಮೆಂಟನ್ನು ಮಾಡಬೇಕು. ಹೌದಾ? ಮತ್ತು ಅಷ್ಟೇ ಅಲ್ಲದೆ ಅಲ್ಲಿರ್ತಕ್ಕಂತಹ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂತಹ ಸ್ಟಾಫಿಗೆ ಒಂದು ಒಳ್ಳೆ ಟ್ರೈನಿಂಗ್ ಕೊಡಬೇಕು ಮತ್ತು ಅಷ್ಟೇ ಅಲ್ಲದೆ ಮಾನಿಟರಿಂಗನ್ನು ಸಹ ಮಾಡಬೇಕು ಮತ್ತು ಇವ್ಯಾಲ್ಯೂಯೇಷನ್ ಆಗಬೇಕು. ಸೊ ಟ್ರಾನ್ಸ್ಪರೆಂಟ್ ಬಜೆಟಿಂಗು, ಫಿಸ್ಕಲ್ ಡಿಸಿಪ್ಲಿನ್, ಕಮ್ಯುನಿಟಿ ಇನ್ವಾಲ್ವ್ಮೆಂಟು, ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಇನ್ ಡೆವಲಪ್ಮೆಂಟ್ ಪ್ರಿಯಾರಿಟೈಸೇಷನ್, ಆ್ಯಂಡ್ ದೆನ್ ಸ್ಟಾಫ್ ಟ್ರೈನಿಂಗ್ ಆ್ಯಂಡ್ ರಿಗರಸ್ ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನನ್ನು ಮಾಡಬೇಕು. ಈ ರೆಕಮೆಂಡೇಷನ್ಸ್ನ ನೀವು ಅಲ್ಲಿ ವೇ ಫಾರ್ವರ್ಡಲ್ಲಿ ಯಾವುದೇ ಕ್ವೆಶನ್ ಬಂದಾಗ ಹಾಕಿ ಬ್ರ್ಯಾಕೆಟಲ್ಲಿ RBI ಅಂತ ಹಾಕಿದರೆ ಸಾಕು, ಅವರಿಗೆ ಗೊತ್ತಾಗ್ತದೆ. ಓಕೆನಾ? ಮತ್ತು ನೆಕ್ಸ್ಟ್ ನೋಡಿ, ಇನ್ನೊಂದು ಲಾಸ್ಟ್ ರೆಕಮೆಂಡೇಷನ್ ಏನು ಹೇಳ್ತಾ ಇದೆ ಅಂತಂತಂದರೆ, ಜನಜಾಗೃತಿಯನ್ನು ಹೆಚ್ಚಾಗಿ ಮೂಡಿಸಬೇಕು. ಈ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಹೇಗೆ ಕಾರ್ಯನಿರ್ವಹಿಸ್ತಾ ಇವೆ, ಈ ಕಾರ್ಯವನ್ನು ನೀವು ಹೇಗೆ ಗಮನಿಸಬಹುದು, ಈ ಕಾರ್ಯವನ್ನು ನೀವು ಹೇಗೆ ಪ್ರಶ್ನಿಸಬಹುದು, ಎಲ್ಲ ರೀತಿಯಾಗಿ ಇವುಗಳನ್ನು ಕೇಳುವಂತಹ ಹಕ್ಕು ಜನತೆಗಿದೆ. ನೀವು ಕೇಳಿ ಅಂತಕ್ಕಂತಹ ಒಂದು ಜನಜಾಗೃತಿ ಕಾರ್ಯಕ್ರಮವನ್ನು ಸಹ ಕೈಗೊಳ್ಳಬೇಕು ಅಂತಕ್ಕಂತಹದ್ದು. ಓಕೆನಾ? ನೋಡಿ, ನೆಕ್ಸ್ಟು ಯಾಕೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸಲ್ಲಿ ನಮಗೆ
ಹಣದ ಒಂದು ಬಿಕ್ಕಟ್ಟು ಎದುರಾಗ್ತದೆ, ಫಿನಾನ್ಷಿಯಲ್ ಕ್ರೈಸಿಸ್ ಯಾಕೆ ಇಲ್ಲಿ ಹೆಚ್ಚಾಗಿದೆ ಅಂತಕ್ಕಂಥದ್ದನ್ನ ನೋಡಬೇಕು ಅಂದರೆ ನೋಡಿ, ಫಸ್ಟ್ ಆಫ್ ಆಲ್ ಈ ಒಂದು ಸಂಸ್ಥೆಗಳಲ್ಲಿ ತೆರಿಗೆಯ ಒಂದು ಆದಾಯ ಏನಿದೆ ಅದು ಬಹಳ ಲಿಮಿಟೆಡ್ ಆಗಿದೆ. ಯಾಕಂತಂತಂದರೆ ಈ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಓಕೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ನೀವು ಇಷ್ಟು 10-20 ತೆರಿಗೆಗಳನ್ನು ನೀವು ಪಡಿಬಹುದು ಜನರಿಂದ ಅಂತಕ್ಕಂಥದ್ದನ್ನು ಅವ್ರು ಕೊಟ್ಟಿಲ್ಲ. ಸೊ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಹತ್ರ ಏನಿದೆ, ಲಿಮಿಟೆಡ್ ಪವರ್ಸ್ ಇದೆ ಈ ತೆರಿಗೆಗಳನ್ನು ಹೇರಲಿಕ್ಕೆ ಜನತೆ ಮೇಲೆ, ಆಯಿತಾ, ತೆರಿಗೆನ ಇಶ್ಯೂ ಮಾಡಲಿಕ್ಕೆ ಅಥವಾ ಇಂಪೋಸ್ ಮಾಡಲಿಕ್ಕೆ ಅಂತ ನಾವು ಹೇಳ್ಬೋದು. ಅಷ್ಟೇ ಅಲ್ಲದೆ ಲೋ ಕೆಪಾಸಿಟಿ ಆ್ಯಂಡ್ ಯುಟಿಲೈಸೇಷನ್. ಏನು ಲೋ ಕೆಪಾಸಿಟಿ ಆ್ಯಂಡ್ ಯುಟಿಲೈಸೇಷನ್ ಅಂತಂದರೆ, ಫಸ್ಟ್ ಆಫ್ ಆಲ್ ನೋಡಿ, ಅವರಲ್ಲಿ ಒಂದು ಸ್ಕಿಲ್ಸ್ ಇಲ್ಲ. ಓಕೆನಾ, ಅಂದರೆ ನಾವಿಲ್ಲಿ ಏನು ಹೇಳ್ತಾ ಇದ್ದೀವಿ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳೇನಿದೆ ಶುಲ್ಕಗಳ ಮುಖಾಂತರ ಆಗಲಿ, ಟೋಲ್ಗಳ ಮುಖಾಂತರ ಆಗಲಿ, ಬಾಡಿಗೆ ಮುಖಾಂತರವಾಗಿ, ಹೀಗೆ ವಿವಿಧ ಮೂಲಗಳಿಂದ ತಮ್ಮದೇ ಆದ ಆದಾಯವನ್ನು ಗಳಿಸಲಿಕ್ಕೆ ಸಾಮರ್ಥ್ಯ ಮತ್ತು ಕೌಶಲ್ಯಗಳನ್ನು ಹೊಂದಿಲ್ಲ ಅಂತಕ್ಕಂತಹದ್ದು. ಓಕೆನಾ, ಅಂದರೆ ಈ ಫಸ್ಟ್ ಆಫ್ ಆಲು ಸಾಮರ್ಥ್ಯವನ್ನು ಹೊಂದಿಲ್ಲ, ಕೌಶಲ್ಯವನ್ನು ಹೊಂದಿಲ್ಲ, ಅದೇ ರೀತಿಯಾಗಿ ಸಮರ್ಪಕವಾಗಿ ಅವುಗಳು ಎಫಿಷಿಯೆಂಟ್ ಮತ್ತು ಇಫೆಕ್ಟಿವ್ ಆಗಿ ಸಮರ್ಪಕವಾಗಿ ಕಾರ್ಯವನ್ನು ಸಹ ನಿರ್ವಹಿಸ್ತಾ ಇಲ್ಲ. ಈ ಅಸಮರ್ಪಕತೆಗೆ ಕಾರಣ ಏನು ಅಂತಂತಂದರೆ ಸರಿಯಾಗಿ ಯೋಜನೆಗಳನ್ನು ಹಾಕಿಕೊಳ್ಳದೇ ಇರುವಂಥದ್ದು, ಅಂದರೆ ಪುವರ್ ಪ್ಲಾನಿಂಗ್ ಅಂತ ನಾವು ಹೇಳ್ಬೋದು. ಮಾನಿಟರಿಂಗ್ ಸರಿಯಾಗಿ ಆಗ್ತಾ ಇರೋದಿಲ್ಲ, ಅಕೌಂಟೆಬಿಲಿಟಿ ಮೆಕ್ಯಾನಿಸಮ್ಸು ಪ್ರಾಪರಾಗಿ ಇನ್ ಪ್ಲೇಸಲ್ಲಿ ಇಲ್ಲ ಅಲ್ವಾ. ಸೊ ಆದ್ದರಿಂದ ಇವೆಲ್ಲ ಪ್ರಾಬ್ಲಮ್ಗಳು, ಇವೆಲ್ಲ ತೊಂದರೆಗಳು ಉಂಟಾಗ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ಫಿಸ್ಕಲ್ ಡಿಸೆಂಟ್ರಲೈಸೇಷನ್ ಇಶ್ಯೂ. ಏನು ಫಿಸ್ಕಲ್ ಡಿಸೆಂಟ್ರಲೈಸೇಷನ್ ಇಶ್ಯೂ ಅಂದರೆ, ನಾನು ಆಲ್ರೆಡಿ ಹೇಳಿದೆ, ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಮ್ಮ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗೆ ಓಕೆ ನೀವು ಈ ತೆರಿಗೆನ ಇಂಪೋಸ್ ಮಾಡಬಹುದು ಅಂತಕ್ಕಂಥದ್ದನ್ನು ಎನಫ್ ಪವರ್ಸನ್ನು ಕೊಟ್ಟಿಲ್ಲ. ಸೊ ಇನ್ಸಫಿಷಿಯೆಂಟ್ ಡೆವಲ್ಯೂಷನ್ ಆಫ್ ಫಿನಾನ್ಷಿಯಲ್ ಪವರ್ಸ್ ಅಂತಂದರೆ ಮಿತಿಯಾದ ಹಣಕಾಸು ವಿಕೇಂದ್ರೀಕರಣ ಅಂತ ಹೇಳ್ಬಹುದು, ಆಯಿತಾ. ಸೊ ಇದರಿಂದ ಏನಾಗ್ತಾ ಇದೆ ಅಂತಂತಂದರೆ ಆಡಳಿತ ಮತ್ತು ಸಮುದಾಯದ ಸಬಲೀಕರಣ ಏನಿದೆ ಅದು ಕಡಿಮೆ ಇದೆ, ಅದು ಸರಿಯಾಗಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಸೊ ನೋಡಿ, ಇದು ನಮ್ಮ ಮೇನ್ಸ್ ಪರ್ಸ್ಪೆಕ್ಟಿವಿಗೆ ಬಂತಲ್ವಾ. ಯಾಕೆ ಇದನ್ನು ನಾವು ಡಿಸ್ಕಸ್ ಮಾಡಿದೆ ಅಂದರೆ ನೋಡಿ, ನಾನು ಪದೇ ಹೇಳ್ತಾ ಇದ್ದೇನೆ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅದು ಒಂದು ಇಂಪಾರ್ಟೆಂಟ್ ಟಾಪಿಕ್, ನಮ್ಮ UPSCಗೆ ಫೇವ್ರೆಟ್ ಟಾಪಿಕ್ ಅಂತ ನಾವು ಹೇಳ್ಬೋದು. ನೋಡಿ, ಫಾರ್ ಎಕ್ಸಾಂಪಲ್ 2017ರಲ್ಲಿ ಲೋಕಲ್ ಸೆಲ್ಫ್ ಗವರ್ನಮೆಂಟ್ಸ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ಆಸ್ ಅನ್ ಎಕ್ಸಸೈಸ್ ಇನ್ ಫೆಡರಲಿಸಮ್, ಡೆಮೊಕ್ರೆಟಿಕ್ ಡಿಸೆಂಟ್ರಲೈಸೇಷನ್, ಅಡ್ಮಿನಿಸ್ಟ್ರೇಟಿವ್ ಡೆಲಿಗೇಷನ್, ಡೈರೆಕ್ಟ್ ಡೆಮೋಕ್ರಸಿ. ಈಗ ನಾವು ಮಾಡ್ತಾ ಇರುವಂಥದ್ದೇನಿದೆ ಡೆಮೊಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಥರ ತೋರಿಸುತ್ತೆ, ಬಟ್ ಅದೇನದು ಡೆಮೊಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅಲ್ವಾ. ಸೊ ಡೆಮೊಕ್ರೆಟಿಕ್ ಡಿಸೆಂಟ್ರಲೈಸೇಷನ್, ಇದಕ್ಕೆ ಆಪ್ಷನ್ ಬಿ. ನೋಡಿ, 2 ಮೇನ್ಸ್ ಕ್ವಶನ್ಸ್ ಇದೆ, ಒಂದು 2022 ಒಂದು 2018. ಟು ವಾಟ್ ಎಕ್ಸ್ಟೆಂಟ್ ಇನ್ ಯುವರ್ ಒಪಿನಿಯನ್ ಹ್ಯಾಸ್ ದ ಡಿಸೆಂಟ್ರಲೈಸೇಷನ್ ಆಫ್ ಪವರ್ಸ್ ಇನ್ ಇಂಡಿಯಾ ಚೇಂಜ್ ದಿ ಗವರ್ನೆನ್ಸ್ ಲ್ಯಾಂಡ್ಸ್ಕೇಪ್ ಅಟ್ ದಿ ಗ್ರಾಸ್ ರೂಟ್ ಅಂತಂದರೆ ಎಷ್ಟರ ಮಟ್ಟಿಗೆ ಗ್ರಾಸ್ ರೂಟ್ ಲೆವೆಲಲ್ಲಿ ಅಂತಂದರೆ ಕೆಳಗಿನ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಡಿಸೆಂಟ್ರಲೈಸೇಷನನ್ನು ನಾವು ಕೈಗೊಂಡಿದ್ದೇವೆ ಅದನ್ನು ನೀವು ಹೇಳಿ ಅಂತಕ್ಕಂಥದ್ದು, ಹೌದಾ. ಸೊ ಇದಕ್ಕೆ ನೀವು ಹೇಳಬೇಕು, ಓಕೆ ಈ ಒಂದು 72nd 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಿಂದ ಏನೇನು ಬದಲಾವಣೆಗಳನ್ನು ತಂದ್ವಿ, ಆ ಬದಲಾವಣೆಗಳಿಂದ ನಮ್ಮ ಡೆಮೋಕ್ರಸಿ ಏನಿದೆ, ಪ್ರಭುತ್ವ ಅಂತಕ್ಕಂತಹದ್ದು ನಮ್ಮ ಹಳ್ಳಿಗಳಿಗೆ ಹೇಗೆ ಹೋಯಿತು ಅಂತಕ್ಕಂಥದ್ದು. ಆದರೆ ಅದು ಲಿಮಿಟೆಡ್ ಲೆವೆಲಿನಲ್ಲಿ ಸಕ್ಸಸ್ಸನ್ನು ಹೊಂದಿದೆ. ಯಾಕಂತಂದರೆ ಪವರ್ಸ್ ಆಫ್ ಫಿನಾನ್ಸಸ್ಸು ಇನ್ನೂ ಸಹ ಏನಿದೆ ಸ್ಟೇಟ್ ಗವರ್ನಮೆಂಟ್ ಮತ್ತು ಸೆಂಟ್ರಲ್ ಗವರ್ನಮೆಂಟಿನದ್ದೇ ಕೈಯಲ್ಲಿ ಹೆಚ್ಚಾಗಿದೆ. ಅದಕ್ಕೆ ಉದಾಹರಣೆ, ಈ ತೆರಿಗೆಯಿಂದ ಕೇವಲ 1% ಅಷ್ಟೇ ಆದಾಯ ನಮ್ಮ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗೆ ಬರುವಂತಹದ್ದು ಅಂತಲ್ಲ. ಇದನ್ನೆಲ್ಲನೂ ನೀವು ಒಂದು 4 ಪಾಯಿಂಟ್ ಪಾಸಿಟಿವ್ಸು ಆಗಿದೆ ಅಂತಕ್ಕಂಥದ್ದು, ಒಂದು 4 ಪಾಯಿಂಟ್ಸು ಆಗಿಲ್ಲ ಅಂತಕ್ಕಂಥದ್ದು ಹೇಳಿ ಕಲೆಕ್ಟಿವ್ ಆಗಿ ನಿಮ್ಮ ಒಪಿನಿಯನ್ ಏನು ಕೊಡಬೇಕು ಅಂತಂತಂದರೆ, ಓಕೆ ಇನ್ನೂ ಆಗ್ತಾನೆ ಇದೆ, ಇಟ್ ಈಸ್ ಅ ವರ್ಕ್ ಇನ್ ಪ್ರೋಗ್ರೆಸ್, ಆದರೆ ಇನ್ನು ಈ ರೀತಿಯಾಗಿರ್ತಕ್ಕಂತಹ ಕೆಲವೊಂದು ಸಜೆಷನ್ಸನ್ನು ಕೊಡಿ. ಯಾವುದು ಈ RBI ಮೆಷರ್ಸ್ ಇದೆ ಅಲ್ವಾ, ಆ ರೀತಿಯಾಗಿ ಅವು ಮೆಷರ್ಸನ್ನು ಸಜೆಷನ್ಸನ್ನು ಕೊಟ್ಟರೆ ಇನ್ನೂ ಒಂದು ಒಳ್ಳೆಯ ಇನ್ನೂ ಡಿಸೆಂಟ್ರಲೈಸೇಷನ್ ಒಂದು ಒಳ್ಳೆಯ ಲೆವೆಲ್ಗೆ ಆಗುವಂತಕ್ಕೆ ಈ ಒಂದು ಸ್ಟೆಪ್ಸು ಹೆಲ್ಪ್ ಆಗಬಹುದು ಅಂತಕ್ಕಂಥದ್ದನ್ನು ನೀವಲ್ಲಿ ಹೇಳಬಹುದು. ಕರೆಕ್ಟಾ? ನೆಕ್ಸ್ಟ್ ನೋಡಿ, ಅಸೆಸ್ ದಿ ಇಂಪಾರ್ಟೆನ್ಸ್ ಆಫ್ ದಿ ಪಂಚಾಯತ್ ಸಿಸ್ಟಮ್ ಇನ್ ಇಂಡಿಯಾ ಆಸ್ ಅ ಪಾರ್ಟ್ ಆಫ್ ಲೋಕಲ್ ಗವರ್ನಮೆಂಟ್. ಫಸ್ಟ್ ಪಾರ್ಟ್ ಆಫ್ ದಿಸ್ ಕ್ವೆಶ್ಚನ್ ನೋಡಿ, ಇಂಪಾರ್ಟೆನ್ಸ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ಸ್ ಇನ್ ಇಂಡಿಯಾ. ನಮ್ಮ ಲೋಕಲ್ ಗವರ್ನಮೆಂಟಲ್ಲಿ ಪಂಚಾಯತ್ ರಾಜ್ ಸಿಸ್ಟಮಿನ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದು ಫಸ್ಟ್ ಸ್ಟೇಟ್ಮೆಂಟು ಅಥವಾ ಫಸ್ಟ್ ಪಾರ್ಟ್ ಆಫ್ ದಿ ಕ್ವೆಶ್ಚನ್. ಅದರ ಜೊತೆಗೆ ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ, ಅಪಾರ್ಟ್ ಫ್ರಮ್ ಗವರ್ನಮೆಂಟ್ ಗ್ರ್ಯಾಂಟ್ಸ್, ಗವರ್ನಮೆಂಟಿನಿಂದ ಅಥವಾ ಸರ್ಕಾರದಿಂದ ಬರ್ತಿರ್ತಕ್ಕಂತಹ ಒಂದು ಗ್ರ್ಯಾಂಟ್ಸ್ ಏನಿದೆ,
ಅನುದಾನ ಏನಿದೆ ಅದನ್ನು ಹೊರತುಪಡಿಸಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳಿಗೆ ಆದಾಯಕ್ಕೆ ಸಹಾಯಕವಾಗುವಂತಹ ಅಂಶಗಳು ಯಾವುವು ಅಂತಕ್ಕಂಥದ್ದನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಓಕೆನಾ? ನೋಡಿ, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸಿಗೆ ಯೂಶ್ವಲಿ ಅಷ್ಟು ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಬಟ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಯೂಶ್ವಲಿ ಏನಾಗ್ತದೆ ಅಂತಂದರೆ ಕ್ವೆಶನ್ಗಳು ಕೇವಲ ಇಂಗ್ಲೀಷ್ನಲ್ಲಿ ಮಾತ್ರ ಇರ್ತದೆ. ಅದನ್ನು ನೀವು ಓದಿ ಅರ್ಥ ಮಾಡಿಕೊಂಡು ನಿಮ್ಮ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಕನ್ನಡದಲ್ಲಿ ನೀವು ಉತ್ತರ ಬರಬೇಕಾಗ್ತದೆ. ಸೊ ಆದ್ದರಿಂದ ಎಷ್ಟಾಗ್ತದೆ ಅಷ್ಟು ಇಂಗ್ಲೀಷ್ನಲ್ಲೂ ವರ್ಡ್ಸನ್ನು ಅಥವಾ ಇಂಗ್ಲೀಷ್ನಲ್ಲಿ ಕೇಳುವಂಥ ಕ್ವೆಶನ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ಳುವಂತಹದ್ದು. ಓಕೆನಾ? ಸೊ ಇದು ನಮ್ಮ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸಿನ ಕುರಿತಾಗಿರ್ತಕ್ಕಂತಹ ಒಂದು ಆರ್ಟಿಕಲ್. ಬೇಕು ಅಂತಂದರೆ ಈ ಎರಡೂ ಕ್ವೆಶನ್ಸಿಗೆ ಆನ್ಸರ್ ಮಾಡಿ ನೀವು ನಮ್ಮ ಆಫೀಸ್ ನಂಬರಿನ ಟೆಲಿಗ್ರಾಮ್ಗೆ ನೀವು ಸೆಂಡ್ ಮಾಡಬಹುದು. ಓಕೆನಾ? ನಾವು ಇವ್ಯಾಲ್ಯೂಯೇಟ್ ಮಾಡಿ ಕೊಡುವಂಥ ವ್ಯವಸ್ಥೆನ ಮಾಡ್ತೇವೆ. ನೆಕ್ಸ್ಟ್ ನೋಡಿ, ಪಬ್ಲಿಕ್ ಎಕ್ಸಾಮಿನೇಷನ್ ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್ ಬಿಲ್ 2024. ಏನು ಇದು ಅಂತಂದರೆ, ನಮ್ಮ ಈ ಸರ್ಕಾರಗಳಿಂದ ಕೆಲವೊಂದು ಸರ್ಕಾರಿ ನೌಕರಿಗಳಿಗೆ ಅಥವಾ ಕೆಲಸಗಳಿಗೆ ಎಕ್ಸಾಮ್ಗಳನ್ನು ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಾರಲ್ವ, ನಡೆಸ್ತಾರಲ್ವ, ಆ ಪರೀಕ್ಷೆಗಳಲ್ಲಿ ತಪ್ಪುಗಳುಂಟಾದರೆ, ಹಗರಣಗಳುಂಟಾದರೆ ಅವುಗಳ ಕುರಿತಾಗಿ ಒಂದು ಕಾನೂನನ್ನು ಆಗಬಾರ್ದು ಅಂತಕ್ಕಂಥದ್ದಕ್ಕೆ ಕಾನೂನನ್ನು ತರಲಿಕ್ಕೆ ಇದು ಒಂದು ಹೊಸ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಆಬ್ವಿಯಸ್ಲಿ ಸಿಲೆಬಸ್ನಲ್ಲಿ ಯಾವುದಕ್ಕಿದು ಇಂಪಾರ್ಟೆಂಟ್ ಆಗ್ತದೆ? ಪ್ರಿಲಿಮ್ಸ್ನಲ್ಲಿ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸಿಗೆ ಮತ್ತು ಮೇನ್ಸ್ನಲ್ಲಿ ನಮ್ಮ GS2 ಟಾಪಿಕ್ಸಿಗೆ ಇಂಪಾರ್ಟೆಂಟ್ ಆಗುವಂತಹದ್ದು. ಓಕೆನಾ? ನೋಡಿ, ಫಸ್ಟ್ ಆಫ್ ಆಲ್ ಏನಾಗ್ತಾ ಇದೆ ಅಂತಂದರೆ, ರೀಸೆಂಟ್ಲಿ ಪಬ್ಲಿಕ್ ಎಕ್ಸಾಮಿನೇಷನ್ ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್ ಬಿಲ್ ಏನಿದೆ ಇದನ್ನು ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಯಿತು. ಯಾಕೆ ಅಂತಂತಂದರೆ, ಈ ನಮ್ಮ ಪರೀಕ್ಷೆಗಳಲ್ಲಿ ಸಂಭವಿಸುವ ಅಕ್ರಮಗಳನ್ನು ತಡೆಗಟ್ಟಲಿಕ್ಕೆ ಹಾಗೂ ಅಲ್ಲಿ ಟ್ರಾನ್ಸ್ಪರೆನ್ಸಿ, ಫೇರ್ನೆಸ್ ಮತ್ತು ಕ್ರೆಡಿಬಿಲಿಟಿಯನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ. ನೋಡಿ, ಪರೀಕ್ಷೆಗಳಲ್ಲಿನ ಅಕ್ರಮವನ್ನು ತಡೀಲಿಕ್ಕೆ, ಪರೀಕ್ಷೆಗಳಲ್ಲಿ ಸಂಭವಿಸುವ ಅಕ್ರಮಗಳನ್ನು ತಡೀಲಿಕ್ಕೆ ಹಾಗೂ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ, ವಿಶ್ವಾಸಾರ್ಹತೆ ಹಾಗೂ ನ್ಯಾಯಸಮ್ಮತತೆಯನ್ನು ತರಲಿಕ್ಕೆ. ನೋಡಿ, ಆಯಿತಾ? ಪಾರದರ್ಶಕತೆ, ವಿಶ್ವಾಸಾರ್ಹತೆ ಹಾಗೂ ನ್ಯಾಯಸಮ್ಮತೆ. ಓಕೆನಾ? ನ್ಯಾಯಸಮ್ಮತತೆ. ಯಾಕೆ ಈ ಒಂದು ಬಿಲ್ಲಿನ ಅವಶ್ಯಕತೆ ಯಾಕೆ ಉಂಟಾಯಿತು ಅಂದರೆ, ನೋಡಿ, ಪರೀಕ್ಷೆಗಳಲ್ಲಿ ಇತ್ತೀಚೆಗೆ ಹಗರಣಗಳು ಜಾಸ್ತಿ ಆಗ್ತಾಯಿವೆ. ಆಯಿತಾ? ಅಂದರೆ ಅಕ್ರಮಗಳನ್ನು ನಡೆಸುವಂಥ ಜಾಸ್ತಿ ಆಗ್ತದೆ. ನೋಡಿ, ಲಾಸ್ಟ್ 5 ಇಯರ್ಸಲ್ಲಿ, ಆಯಿತಾ, ಈಗ 5 ವರ್ಷಗಳಲ್ಲಿ 48 ಈ ರೀತಿಯಾಗಿರ್ತಕ್ಕಂತಹ ಕೆಲವು ಘಟನೆಗಳು ಸರಿಸುಮಾರು 16 ರಾಜ್ಯಗಳಲ್ಲಿ ಕಂಡು ಬಂದಿರುವಂತಹದ್ದು. ಸರಿ, 48 ನಿಮಗೆ ನಂಬರ್ ಚಿಕ್ಕದು ಅನಿಸಿರಬಹುದು, ಆದರೆ ಈ ಒಂದು 48 ಇನ್ಸ್ಟೆನ್ಸಸ್ ಏನಿದೆ ಸರಿಸುಮಾರು 1.51 ಕೋಟಿ ಅಭ್ಯರ್ಥಿಗಳು ಅಥವಾ ಪರೀಕ್ಷಾ ಆಕಾಂಕ್ಷಿಗಳ ಒಂದು ಜೀವನವನ್ನು ಜೀವನಗಳಿಗೆ ತೊಂದರೆಯನ್ನು ಉಂಟು ಮಾಡಿರುವಂತಹದ್ದು. ಸೊ ಇಟ್ ಹ್ಯಾಸ್ ಅಫೆಕ್ಟೆಡ್ 1.51 crore ಅಪ್ಲಿಕೆಂಟ್ಸ್. ಓಕೆನಾ? ಸೊ ಇಟ್ಸ್ ಅ ಮೇಜರ್ ಪ್ರಾಬ್ಲಮ್. ಮತ್ತು ಪ್ರಾಬ್ಲಮ್ ಏನಾಗ್ತಿತ್ತು ಅಂತಂತಂದರೆ, ಈ ವಾಸ್ಟ್ ಲೆವೆಲಲ್ಲಿ ಇದನ್ನು ನಡೀತಾ ಇದ್ರೂ ಸಹ ಯಾವುದೇ ಆಗಿರ್ತಕ್ಕಂತಹ ಲಾ ಏನಿದೆ ಅದು ಇರಲಿಲ್ಲ ಇಲ್ಲಿವರೆಗೂ. ಆದ್ದರಿಂದನೇ ಸಹ ನಾವು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಸರಿನಾ? ಸೆಕೆಂಡ್ ಥಿಂಗ್ ಏನು ಅಂತಂತಂದರೆ, ಈ ಅಕ್ರಮಗಳಿಂದ ಏನಾಗ್ತಾ ಇದೆ ಅಂತಂದರೆ, ಈ ಎಕ್ಸಾಮಿನೇಷನ್ ಪರೀಕ್ಷೆಗಳಲ್ಲಿ ಡಿಲೇಸ್ ಅಂತಂತಂದರೆ ವಿಳಂಬಗಳು ಉಂಟಾಗ್ತಾ ಇವೆ ಅಲ್ವಾ? ಸೊ ಈ ಪರೀಕ್ಷಾ ವಿಧಾನಗಳಲ್ಲಿ ಅಥವಾ ಪರೀಕ್ಷೆಗಳಲ್ಲಿ ವಿಳಂಬಗಳು ಉಂಟಾಗ್ತಾ ಇವೆ. ಸೊ ಆ್ಯಂಡ್ ಪ್ರಾಬ್ಲಮ್ ಏನು ಅಂತಂದರೆ, ಈಗ ಸ್ಪೆಸಿಫಿಕ್ ಆಗಿ ಸದ್ಯಕ್ಕೆ ಯಾವುದೇ ಕಾನೂನು ಇವುಗಳನ್ನು ಕುರಿತಾಗಿ ಇಲ್ಲ. ಆದ್ದರಿಂದ ಇದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿರುವಂತಹದ್ದು. ಸೊ ಇಟ್ಸ್ ಅ ಗುಡ್ ಸ್ಟೆಪ್ ಅಲ್ವಾ? ಮತ್ತು ಥರ್ಡ್ ಥಿಂಗ್ ನಾವು ಆಲ್ರೆಡಿ ನೋಡಿದ್ವಿ, ಟ್ರಾನ್ಸ್ಪರೆನ್ಸಿ, ಫೇರ್ನೆಸ್ ಆ್ಯಂಡ್ ಕ್ರೆಡಿಬಿಲಿಟಿ, ಪಾರದರ್ಶಕತೆ, ವಿಶ್ವಾಸಾರ್ಹತೆ ಹಾಗೂ ನ್ಯಾಯಸಮ್ಮತತೆಯನ್ನು ತರಲಿಕ್ಕೆ. ಸರಿ, ಹಾಗಿದ್ರೆ ಏನು ಹೇಳ್ತಾ ಇದೆ ಬಿಲ್ ನೋಡೋಣ ಕ್ವಿಕ್ಕಾಗಿ. ಸೊ ಪಬ್ಲಿಕ್ ಎಕ್ಸಾಮಿನೇಷನ್ ಅಂದರೆ ಏನು ಅಂತಕ್ಕಂತಹದನ್ನು ಇದು ಡಿಫೈನ್ ಮಾಡ್ತಾ ಇದೆ. ಅಂತಂದರೆ ಕ್ಲಿಯರ್ ಕಟ್ ಆಗಿ ಏನು ಶುದ್ಧ ಅಕ್ಷರಗಳಲ್ಲಿ, ಶಬ್ದಗಳಲ್ಲಿ ಒಂದು ಪ್ರಾಪರ್ ಡೆಫಿನೇಷನನ್ನು ಕೊಡ್ತಾ ಇದೆ. ಏನು ಪಬ್ಲಿಕ್ ಎಕ್ಸಾಮಿನೇಷನ್ ಅಂತಂತಂದರೆ, ಒಂದು ಪರೀಕ್ಷೆ. ಈ ಪರೀಕ್ಷೆಯನ್ನು ಒಂದು ಈ ಒಂದು ಬಿಲ್ಲಿನಲ್ಲಿರ್ತಕ್ಕಂಥ ಶೆಡ್ಯೂಲ್ನಲ್ಲಿರ್ತಕ್ಕಂಥ ಸಂಸ್ಥೆಗಳು
ನಡೆಸಿದ್ದಲ್ಲಿ ಅಥವಾ ಯಾವುದೇ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ನೋಟಿಫೈ ಆಗಿರ್ತಕ್ಕಂಥ ಒಂದು ಸಂಸ್ಥೆ ನಡೆಸಿದ್ದಲ್ಲಿ ನೋಡಿ ಈ ಒಂದು ಬಿಲ್ಲಿನ ಶೆಡ್ಯೂಲ್ನಲ್ಲಿರ್ತಕ್ಕಂಥ ಸಂಸ್ಥೆಗಳು ನಡೆಸಬೇಕು. ಒಂದು ಇಲ್ಲ ಕೇಂದ್ರ ಸರ್ಕಾರ ಹೇಳಬೇಕು ಈ ಒಂದು ಸಂಸ್ಥೆ ಈ ಒಂದು ಪರೀಕ್ಷೆನ ನಡೆಸಬಹುದು ಮತ್ತು ಆ ಒಂದು ಪರೀಕ್ಷೆ ಪಬ್ಲಿಕ್ ಎಕ್ಸಾಮಿನೇಷನ್ ಅಂತ ಹೇಳಬಹುದು. ಸೊ ಅಂಥವೆಲ್ಲ ಎಕ್ಸಾಮಿನೇಷನ್ಗಳೇನಿವೆ ಪಬ್ಲಿಕ್ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ. ಆ್ಯಸ್ ಆಫ್ ನಾವು ಏನಿದೆ ಈ ಶೆಡ್ಯೂಲಿನಲ್ಲಿ 5 ಅಥಾರಿಟಿಗಳನ್ನು ನಾವು ಪ್ರಮುಖವಾಗಿ ನೋಡಬಹುದು. ಫಸ್ಟ್ನೇದು ನಿಮ್ಮ ಫೇವ್ರೆಟ್ ಆಗಿರ್ತಕ್ಕಂಥ UPSC, ಸೆಕೆಂಡು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಥವಾ SSC ಅಂತ ಹೇಳ್ತೇವೆ, ಥರ್ಡು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಥವಾ RRBಸು, ಫೋರ್ತ್ ಏನಿದೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅಥವಾ IBPS ಅಂತ ಹೇಳ್ತೇವೆ, ಫಿಫ್ತ್ ಈಸ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಇದು ನಮ್ಮ JEE ಆಗಿರಬಹುದು ನೀಟ್ ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡುವಂಥ ಬಾಡಿ. ಸೊ ಇವು 5 ಪ್ರಮುಖವಾಗಿ ಈಗ ಸರ್ಕಾರ ಆ್ಯಸ್ ಆಫ್ನ ಇಂಟ್ರೊಡ್ಯೂಸ್ ಮಾಡಿದೆ. ಅಷ್ಟೇ ಅಲ್ಲ, ಸೆಕ್ಷನ್ 9 ಈ ಒಂದು ಬಿಲ್ಲಿನ ಸೆಕ್ಷನ್ 9 ಏನು ಹೇಳ್ತಾ ಇದೆ ಅಂತಂತಂದರೆ ಪರೀಕ್ಷೆಗಳಲ್ಲಿ ನಡೆಯುವಂಥ ಹಗರಣಗಳಾಗಿರಬಹುದು ಅಥವಾ ಅಕ್ರಮಗಳಾಗಿರಬಹುದು ಇವೆಲ್ಲ ಕಾಗ್ನಿಸಬಲ್, ನಾನ್ ಬೇಲೇಬಲ್ ಮತ್ತು ನಾನ್ ಕಾಂಪೌಂಡೇಬಲ್ ಅಫೆನ್ಸಸ್ ಅಂತ. ಕಾಗ್ನಿಸಬಲ್ ಅಂತಂತಂದರೆ ಇಲ್ಲಿ ನಾವು ಇನ್ವೆಸ್ಟಿಗೇಷನ್ ನಡೆಸಲಿಕ್ಕೆ ಅಥವಾ ಅರೆಸ್ಟ್ ಮಾಡಲಿಕ್ಕೆ ಮ್ಯಾಜಿಸ್ಟ್ರೇಟಿನ ಒಂದು ಪರ್ಮಿಷನ್ನೇ ಬೇಕಾಗಿಲ್ಲ, ಆಯಿತಾ. ಅಂತಹ ಒಂದು ಅಫೆನ್ಸಸ್ ಏನಿದೆ ಅವುಗಳನ್ನು ನಾವು ಕಾಗ್ನಿಸಬಲ್ ಅಫೆನ್ಸಸ್ ಅಂತ ಕರಿತೇವೆ. ಅಂದರೆ ಈಗ ಒಂದು XYZ ಅಂತಕ್ಕಂತಹ ಒಂದು ಕೆಲಸ ಏನಿದೆ, ಆ್ಯಕ್ಟ್ ಏನಿದೆ, ಇದು ಫಾರ್ ಎಕ್ಸಾಂಪಲ್ ಕಾಗ್ನಿಸಬಲ್ ಅಫೆನ್ಸ್ ಅಂದರೆ ಈ ಆ್ಯಕ್ಟನ್ನು ಕಂಡಕ್ಟ್ ಮಾಡಿದ್ದಕ್ಕೆ ನನಗೆ ಪೊಲೀಸ್ನವರು ನನ್ನನ್ನು ಅರೆಸ್ಟ್ ಮಾಡಬಹುದು ಮತ್ತು ಇನ್ವೆಸ್ಟಿಗೇಟ್ ಮಾಡಬಹುದು. ಆದರೆ ಇದಕ್ಕೆ ಅವರು ಮ್ಯಾಜಿಸ್ಟ್ರೇಟ್ನಿಂದ ಒಂದು ಪರ್ಮಿಷನನ್ನು ತಗೊಳ್ಬೇಕು ಸ್ಟಾರ್ಟಿಂಗಲ್ಲೇ ಅಂತ ಏನಿಲ್ಲ. ಅದೇ ರೀತಿ ನಾನ್ ಬೇಲೇಬಲ್ ಅಂದರೆ ಬೇಲ್ ಸಿಗದೆ ಇರುವಂತಹದ್ದು ಮತ್ತು ನಾನ್ ಕಾಂಪೌಂಡೇಬಲ್ ಅಥವಾ ಕಾಂಪೌಂಡೇಬಲ್ ಅಂದರೆ ಏನು ಅಂತ ಫಸ್ಟ್ ನೋಡೋಣ. 2 ಪಾರ್ಟೀಸ್ ಇರ್ತವೆ, ಪಾರ್ಟಿ A ಮತ್ತು ಪಾರ್ಟಿ B, ಆಯಿತಾ. ಇವೆರಡರ ಮಧ್ಯೆ ಇಶ್ಯೂ ಆಗಿರ್ತದೆ ಅಥವಾ ಪಾರ್ಟಿ B ಏನಿದೆ ಪಾರ್ಟಿ A ಮೇಲೆ ಕೇಸ್ ಆಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಏನೋ ಲ್ಯಾಂಡ್ ಡಿಸ್ಪ್ಯೂಟ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಈ ಲ್ಯಾಂಡ್ ಡಿಸ್ಪ್ಯೂಟ್ ಟೈಮಲ್ಲಿ ಪಾರ್ಟಿ B ಪಾರ್ಟಿ A ಮೇಲೆ ಕೇಸ್ ಹಾಕಿರುತ್ತೆ. ಆದರೆ ಏನಾಗುತ್ತೆ ಅಂತಂದರೆ ಕೆಲವೊಂದು ದಿನಗಳ ನಂತರ ಪಾರ್ಟಿ A ಮತ್ತು ಪಾರ್ಟಿ B ಎರಡೂ ಸೇರಿ ಮ್ಯೂಚುವಲಿ ರಿಸಾಲ್ವ್ ಮಾಡಿಕೊಂಡು ಅವರಲ್ಲೇ ಬಗೆಹರಿಸ್ಕೊಂಡು ಈ ಒಂದು ಲ್ಯಾಂಡ್ ಡಿಸ್ಪ್ಯೂಟ್ ಕೇಸನ್ನು ವಾಪಸ್ ಹಿಂಪಡಿತಾರೆ. ಆವಾಗ ಅವ್ರ ಮೇಲೆ ಮೊಕದ್ದಮೆ ನಡೀತದ? ಇಲ್ಲ. ಸೊ ಇದು ನಾವು ಕಾಂಪೌಂಡೇಬಲ್ ಅಂತ ಕರಿತೀವಿ. ಇಲ್ಲೇನು ಅವರಿಬ್ಬರ ಮಧ್ಯೆ ಮ್ಯಾಟ್ರ್ ಸಾರ್ಟ್ ಔಟ್ ಆಯ್ತು ಅಂದರೆ ಸಾರ್ಟ್ ಔಟ್ ಆಯಿತು. ಆದರೆ ಇಲ್ಲಿ ಈ ಪರೀಕ್ಷೆಗಳಲ್ಲಿ ನಡೆಯುವಂಥ ಹಗರಣ ಏನಿದೆ ಇದು ನಾನ್ ಕಾಂಪೌಂಡೇಬಲ್. ಅಂದರೆ ಒಂದ್ಸರಿ ಇದರ ಒಂದು ಕೇಸನ್ನು ದಾಖಲು ಮಾಡಿದ ಮೇಲೆ ಅದರ ಇನ್ವೆಸ್ಟಿಗೇಷನ್ ಆಗಲೇ ತೀರಬೇಕು, ತಪ್ಪು ಯಾವುದು ಸರಿಯಾದು ಅಂತ ಗೊತ್ತಾಗಲೇಬೇಕು ಮತ್ತು ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕು ಅಂತ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ಮತ್ತು ಇದರಲ್ಲಿ ಶಿಕ್ಷೆ ಏನು ಅಂತ ನೋಡೋಣ. ನೋಡಿ, 3 ರಿಂದ 5 ವರ್ಷ ಜೈಲು ಮತ್ತು 10 ಲಕ್ಷದವರೆಗೂ ಏನು ಫೈನ್ ಇದೆ, ಸರಿನಾ. ಅಷ್ಟೇ ಅಲ್ಲದೆ ಈಗ ಫಾರ್ ಒಂದು ಸಂಸ್ಥೆ ಈ ಪರೀಕ್ಷೆಗಳನ್ನು ನಡೆಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಕರ್ನಾಟಕ ಸರ್ಕಾರ ಏನಿದೆ ಅದು KA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಎಕ್ಸಾಮ್ ನಡೆಸಲಿಕ್ಕೆ ಕೊಡುತ್ತೆ. ಅಥವಾ ಇನ್ನು ಯಾವುದೋ ಒಂದು ಪ್ರೈವೇಟ್ ಆರ್ಗನೈಸೇಷನ್ಗೆ ಫಾರ್ ಎಕ್ಸಾಂಪಲ್ ಟಾಟಾ ಕಂಪನೀಸ್ನವ್ರಿಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಡೆಸಲಿಕ್ಕೆ ಕೊಡ್ತಾರೆ. ಸೊ ಇವರೆಲ್ಲ ಯಾರು? ಸರ್ವಿಸ್ ಪ್ರೊವೈಡರ್ಸು. ಈ ಸರ್ವಿಸ್ ಪ್ರೊವೈಡರ್ಸು ಸಹ ಯಾವುದಾದ್ರೂ ಒಂದು ಪರೀಕ್ಷೆ ಅಕ್ರಮದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಂತಂದರೆ ಅವರಿಗೆ ಜೈಲು ಶಿಕ್ಷೆ ಮತ್ತು ಫೈನ್ ಅಪ್ ಟು 1 crore ಅಥವಾ ಈ ಎಕ್ಸಾಮಿನ ಒಂದು ಕಾಸ್ಟ್ ಏನಿದೆ ಅದರ ಲೆಕ್ಕಕ್ಕೆ ನೋಡಿಕೊಂಡು ಫೈನನ್ನು ವಿಧಿಸುವಂತಹದ್ದು. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಸೆಕ್ಷನ್ 3 ಏನಿದೆ ಈ ಬಿಲ್ಲಿನದ್ದು ಅಟ್ಲೀಸ್ಟ್ 15 ಆ್ಯಕ್ಷನ್ಗಳನ್ನು ಅನ್ಫೇರ್ ಮೀನ್ಸ್ ಅಥವಾ ಪರೀಕ್ಷೆಗಳಲ್ಲಿ ಅಕ್ರಮ ಅಥವಾ ಹಗರಣ ಅಂತ ಕನ್ಸಿಡರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಏನಾಗಿರ್ಬೋದು, ಕ್ವಶನ್ ಪೇಪರ್ ಲೀಕ್ ಮಾಡುವಂಥದ್ದು ಅಥವಾ ಕ್ವಶನ್ ಪೇಪರ್ ಅಥವಾ OMRನ್ನು ಇಲ್ಲೀಗಲ್ ಆಗಿ ಕಾನೂನು ಬಾಹಿರವಾಗಿ ತಮ್ಮ ಬಳಿ ಇಟ್ಕೊಳ್ಳುವಂಥದ್ದು ಅಥವಾ OMR ಅಲ್ಲಿ ಏನಾದರೂ ಚೇಂಜಸ್ ಮಾಡುವಂಥದ್ದು, ಇವೆಲ್ಲ ಈ ರೀತಿ 15 ಆ್ಯಕ್ಷನ್ಗಳನ್ನು ಅದು ಲಿಸ್ಟ್ ಔಟ್ ಮಾಡಿದೆ, ಸರಿನಾ. ಸೊ ಈ ಕೇಸ್ಗಳನ್ನು ಯಾರು ಇನ್ವೆಸ್ಟಿಗೇಟ್ ಮಾಡಬೇಕು ನೋಡಿ, ಆಫೀಸರ್ಸ್ ನಾಟ್ ಬಿಲೋ ದಿ ರ್ಯಾಂಕ್ ಆಫ್ DYSP ಅಥವಾ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಇದನ್ನು ಸಹ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಯಾಕೆ? ಇದು ಜಸ್ಟ್ ಟು ಮೇಂಟೈನ್ ದಟ್ ಕ್ರೆಡಿಬಿಲಿಟಿ, ಓಕೆನಾ. ಅದಾದ ನಂತರ ಒಂದು ಹೈ ಲೆವೆಲ್ ನ್ಯಾಷನಲ್ ಟೆಕ್ನಿಕಲ್ ಕಮಿಟಿನೂ ಸಹ ನಿರ್ಮಾಣ ಮಾಡಬೇಕು. ಈ ನ್ಯಾಷನಲ್ ಲೆವೆಲ್ ಟೆಕ್ನಿಕಲ್ ಕಮಿಟಿ ಏನು ಮಾಡಬೇಕು ಅಂತಂದರೆ ಪ್ರತಿ ಬಾರಿನೂ ಎಲ್ಲ ಲಾಸನ್ನು ರೆಗ್ಯುಲೇಷನ್ನ ನೋಡಿ ಅದರಲ್ಲಿ ಏನಾದರೂ ಚೇಂಜಸ್ ಬೇಕು, ಇಂಪ್ರೂವ್ಮೆಂಟ್ಸ್ ಬೇಕು ಅಂತಂದರೆ ಅದನ್ನು ಅದು ಸಜೆಸ್ಟ್ ಮಾಡಬಹುದು, ಆಯ್ತಲ್ವ. ಸೊ ನಮ್ಮ
ಈ ಒಂದು ಬಿಲ್ಲಿನ ಕುರಿತಾಗಿ ಏನೇನಿದೆ ಅದನ್ನೆಲ್ಲ ನಾವು ನೋಡಿದ್ದೇವೆ. ನೋಡಿ, ಜಸ್ಟ್ ಬಿಕಾಸ್ ಇಟ್ ವಾಸ್ ಇನ್ ಅ ನ್ಯೂಸ್, ಕ್ವೆಶನ್ ಕೇಳುವಂಥ ಸಾಧ್ಯತೆ ಹೆಚ್ಚು ಪ್ರಿಲಿಮ್ಸ್ನಲ್ಲಿ. ಅದರಲ್ಲೂ ಸಹ ಪರೀಕ್ಷೆಗಳಿಗೆ ಸಂಬಂಧಪಟ್ಟಿರೋದ್ರಿಂದ ಒಂದು ಸ್ಪೆಷಲ್ ಇಂಟ್ರೆಸ್ಟ್ ಅಥವಾ ಓಕೆ ಇದು ನಮಗೆ ಆನ್ ಅ ಪರ್ಸ್ನಲ್ ಲೆವೆಲ್, ನಾಟ್ ಫಾರ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಬಟ್ ಪರ್ಸ್ನಲ್ ಲೆವೆಲಲ್ಲೂ ನಮಗಿದ್ರ ಒಂದು ಅರಿವು ಇರುವಂಥದ್ದು ಬಹಳ ಅವಶ್ಯಕ. ಯಾಕಂದರೆ ಪರೀಕ್ಷೆಗಳನ್ನ ಬರಿತಾ ಇರ್ತೀವಿ, ಯಾರೋ ನಾಳೆ ಬಂದು ಕ್ವೆಶನ್ ಪೇಪರ್ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಹೇಳ್ತಾರೆ ಅಲ್ವಾ. ಸೊ ಇದೆಲ್ಲನೂ ಬೇಡ, ದೂರ ಇರಿ ಅನ್ನೋದಕ್ಕೆ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್, ಕಾಮನ್ ಸೆನ್ಸಿಗೆ. ಓಕೆನಾ? ಸೊ ಇದು ನಮ್ಮ ಬಿಲ್ಲಿನ ಕುರಿತಾಗಿತ್ತು. ನೆಕ್ಸ್ಟು ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಗ್ರಾಮಿ ಅವಾರ್ಡ್ಸು ಇತ್ತೀಚೆಗೆ ನ್ಯೂಸಲ್ಲಿತ್ತು. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಯಾಕೆ ಇದು ಇಂಪಾರ್ಟೆಂಟ್ ಆಗ್ತದೆ ಅಂದರೆ, ನಮ್ಮ ಭಾರತೀಯರು ಈ ಸಾರಿ ಗ್ರಾಮಿ ಅವಾರ್ಡ್ಸನ್ನು ಗೆದ್ದಿರುವಂತಹದ್ದು ಅಲ್ವಾ. ಅದಕ್ಕೋಸ್ಕರ ಈ ಟಾಪಿಕನ್ನು ನಾವು ಕ್ವಿಕ್ಕಾಗಿ ಒಂದ್ಸರಿ ನೋಡ್ಬಿಡೋಣ. ಇತ್ತೀಚೆಗೆ ನಡೆದಿರ್ತಕ್ಕಂಥ ಗ್ರಾಮಿ ಅವಾರ್ಡ್ ಫಂಕ್ಷನಲ್ಲಿ ನಮ್ಮ ಭಾರತದ ಶಂಕರ್ ಮಹಾದೇವನ್ ಮತ್ತು ಜಾಕಿರ್ ಹುಸೇನ್ ರವರ ಶಕ್ತಿ ಅಂತಕ್ಕಂಥ ಒಂದು ಮ್ಯೂಸಿಕ್ ಗ್ರೂಪ್ ಏನಿದೆ ಅದು ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಆಲ್ಬಮ್ ಅವಾರ್ಡನ್ನು ಗೆಲ್ತು. ನಮಗೆ ಯಾರು ಗೆದ್ದರು ಅನ್ನೋದು ಇಂಪಾರ್ಟೆಂಟು. ಓಕೆ, ಶಂಕರ್ ಮಹಾದೇವನ್ ಮತ್ತು ಜಾಕಿರ್ ಹುಸೇನ್. ಮತ್ತು ಈ ಗ್ರಾಮಿ ಅವಾರ್ಡ್ಸ್ ಅಂತಂದರೆ ಏನು ಅಂತಕ್ಕಂಥದ್ದನ್ನು ನಾವು ನೋಡೋಣ. ಸೊ ಸಿಂಪ್ಲಿ ಪ್ರಿಲಿಮ್ಸಿಗೆ ಇದು ಜಾಸ್ತಿ ಇಂಪಾರ್ಟೆಂಟ್ ಆಗುವಂತಹದ್ದು ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಸೊ ನೋಡೋಣ ಇದನ್ನು. ಸೊ ಶಕ್ತಿ ಈ ಒಂದು ಫ್ಯೂಷನ್ ಮ್ಯೂಸಿಕ್ಕಿನ ಗ್ರೂಪಿನ ಹೆಸರು ಆಯಿತಾ. ಈ ಒಂದು ಶಕ್ತಿ ಗ್ರೂಪ್ ಏನಿದೆ ಇದು ಗ್ರಾಮಿ ಅವಾರ್ಡ್ಸ್ 2024 ಗೆದ್ದಿರುವಂಥದ್ದು. ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಆಲ್ಬಮ್ ಅಂತಕ್ಕಂಥದ್ದು, ದಿಸ್ ಮೂಮೆಂಟ್ ಅಂತಕ್ಕಂಥ ಒಂದು ಆಲ್ಬಮ್ಮಿಗೆ ಗೆದ್ದಿರುವಂತಹದ್ದು. ಸರಿ, ಹಾಗಿದ್ರೆ ಗ್ರಾಮಿ ಅವಾರ್ಡ್ಸ್ ಅಂತಂದರೆ ಏನು ಅಂತಕ್ಕಂಥದ್ದನ್ನು ಬಹುಬೇಗವಾಗಿ ಕ್ವಿಕ್ಕಾಗಿ ನೋಡೋಣ. ಇವುಗಳನ್ನು ಫಸ್ಟಿಗೆ ಗ್ರಾಮಾಫೋನ್ ಅವಾರ್ಡ್ಸ್ ಅಂತ ಕರೀತಾ ಇದ್ರು. ಇವುಗಳನ್ನು ಯೂಶ್ವಲಿ ಪ್ರತಿ ವರ್ಷ ಯುನೈಟೆಡ್ ಸ್ಟೇಟ್ ಅಂದರೆ ಅಮೇರಿಕಾದಲ್ಲಿ ನ್ಯಾಷನಲ್ ಅಕಾಡೆಮಿ ಫಾರ್ ರೆಕಾರ್ಡಿಂಗ್ ಆರ್ಟ್ಸ್ ಆ್ಯಂಡ್ ಸೈನ್ಸ್, ನರಾಸ್ ಅಂತಕ್ಕಂಥ ನ್ಯಾಷನಲ್ ಅಕಾಡೆಮಿ ಫಾರ್ ರೆಕಾರ್ಡಿಂಗ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಅಂತಕ್ಕಂಥ ಒಂದು ಸಂಸ್ಥೆ ಕೊಡ್ತದೆ. ಲ್ಯಾಟಿನ್ ಅಕಾಡೆಮಿ ಆಫ್ ರೆಕಾರ್ಡಿಂಗ್ ಆರ್ಟ್ಸ್ ಆ್ಯಂಡ್ ಸೈನ್ಸಸ್ ಏನಿದೆ ಇದು ನಮ್ಮ ಲ್ಯಾಟಿನ್ ಭಾಷೆಗೆ ಸಂಬಂಧಿಸಿರುವಂತಹ ಆರ್ಟ್ ಫಾರ್ಮ್ಸ್ಗೆ ಕೊಡುವಂಥದ್ದು ಲ್ಯಾರಸ್ ಆಯಿತಾ, ಲ್ಯಾಟಿನ್ ಅಕಾಡೆಮಿ. ಇನ್ನು ಉಳಿದಿರೋದೆಲ್ಲದಕ್ಕೂ ಕೊಡುವಂಥದ್ದು ನ್ಯಾಷನಲ್ ಅಕಾಡೆಮಿ ಫಾರ್ ಆಫ್ ರೆಕಾರ್ಡಿಂಗ್ ಆರ್ಟ್ಸ್. ಓಕೆನಾ? ಯಾಕೆ ಇದು ಕೊಡುವಂಥದ್ದು? ಆಬ್ವಿಯಸ್ಲಿ ಮ್ಯೂಸಿಕಲ್ ಅಚೀವ್ಮೆಂಟ್ಸನ್ನು ರೆಕಗ್ನೈಸ್ ಮಾಡಲಿಕ್ಕೆ. ಇದನ್ನು 1959 ಪ್ರಾರಂಭಿಸಲಾಯಿತು ಆಯಿತಾ. ಟು ರೆಸ್ಪೆಕ್ಟ್ ದಿ ಪರ್ಫಾರ್ಮರ್ಸ್ ಫಾರ್ ದಿ ಇಯರ್ ಯಾವ ವರ್ಷದಲ್ಲಿನ ಸಂಗೀತಕ್ಕೆ? 1958 ಸಂಗೀತಕ್ಕೆ. ಸರಿನಾ? ಸರಿ, ಹಾಗಿದ್ರೆ ಭಾರತದಲ್ಲಿ ಪ್ರಪ್ರಥಮವಾಗಿ ಗ್ರಾಮಿಯನ್ನು ಪಡೆದಿರ್ತಕ್ಕಂತಹ ಫಸ್ಟ್ ಇಂಡಿಯನ್ ಯಾರು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಪಂಡಿತ್ ರವಿಶಂಕರ್ ಅಂತಕ್ಕಂಥವ್ರು. ಇವರು ಸಿತಾರ್ ಮಾಸ್ಟರ್ ಆಗಿದ್ರು, ಅಂದರೆ ಸಿತಾರ್ ವಾದ್ಯವನ್ನು ನುಡಿಸುವಂಥವರಾಗಿದ್ದರು. ಇವರಿಗೆ 1968 ಮೊದಲನೇ ಬಾರಿಗೆ ಭಾರತಕ್ಕೆ ಗ್ರಾಮಿ ಅವಾರ್ಡನ್ನು ತಂದುಕೊಟ್ಟಿರುವಂತಹ ಒಬ್ಬ ಮ್ಯೂಸಿಷಿಯನ್ ಇವರು. ಸರಿ, ಹಾಗಿದ್ರೆ ಇನ್ ಟೋಟಲ್ ಇಲ್ಲಿಯವರೆಗೂ ಎಷ್ಟು ಗ್ರಾಮಿ ಅವಾರ್ಡ್ಸನ್ನು ಭಾರತ ಹೊಂದಿದೆ? ಸೋ ಫಾರ್ ಹೌ ಮೆನಿ ಗ್ರಾಮಿ ಅವಾರ್ಡ್ಸ್ ಫಾರ್ ಇಂಡಿಯಾ ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ 15, ಈಗ ಇತ್ತೀಚಿಂದು ಸೇರಿಸಿ 15 ಜನ ಅಥವಾ 15 ಗ್ರಾಮಿ ಅವಾರ್ಡ್ಸ್ಗಳು ಭಾರತಕ್ಕೆ ಬಂದಿರುವಂತಹದ್ದು ಆಯಿತಾ. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ನೆಕ್ಸ್ಟ್ ನೋಡೋಣ ಕ್ವಿಕ್ಕಾಗಿ. ನ್ಯಾನೋ ಡೈ ಅಮೋನಿಯಂ ಫಾಸ್ಫೇಟ್ ಫರ್ಟಿಲೈಸರಿನ ಕುರಿತಾಗಿ ಇರುವಂಥದ್ದು. ಏನಾಯಿತು ಅಂದರೆ, ಇತ್ತೀಚೆಗೆ ಅನೌನ್ಸ್ ಮಾಡಿರ್ತಕ್ಕಂಥ ಅಥವಾ ಕೈಗೊಂಡಂಥ ಇಂಟರಿಮ್ ಬಜೆಟಲ್ಲಿ ನಮ್ಮ ಫಿನಾನ್ಸ್ ಮಿನಿಸ್ಟರ್ ಏನು ಮಾಡಿದರು ಅಂದರೆ, ನ್ಯಾನೋ ಡೈ ಅಮೋನಿಯಂ ಫಾಸ್ಫೇಟ್ ಫರ್ಟಿಲೈಸರನ್ನು ಹೆಚ್ಚಾಗಿ ಯೂಸ್ ಮಾಡಬೇಕು ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಸೊ ಅದು ಒಂದು ಸ್ಟೇಟ್ಮೆಂಟ್ ಸಾಕು ನಮ್ಮ UPSCಗೆ, ನಮಗೆ ಪ್ರಿಲಿಮ್ಸಲ್ಲಿ ಒಂದು ಟಫ್ ಕ್ವೆಶನನ್ನು ಕ್ರಿಯೇಟ್ ಮಾಡಲಿಕ್ಕೆ ಅಲ್ವಾ. ಸೊ ಕಾಂಟೆಕ್ಸ್ಟ್ ಏನು ನೋಡೋಣ. ನಿರ್ಮಲಾ ಸೀತಾರಾಮನ್ ಅವರು ಫಸ್ಟ್ ಓಕೆ, ಕಾಂಟೆಕ್ಸ್ಟನ್ನು ನೋಡೋದಕ್ಕಿಂತ ಮುಂಚೆ ಫಸ್ಟು ಸಿಲೆಬಸ್ಸನ್ನು ನೋಡಬೇಕಲ್ವ ನಾವು. ಸಿಲೆಬಸ್ಸನ್ನು ನೋಡಲಿಲ್ಲ ಅಂದರೆ ಮ್ಯಾಮ್ ಸಿಲೆಬಸ್ಸನ್ನು ಹೇಳಿಲ್ಲ ಅಂತ ಹೇಳ್ತೀರಿ. ಸೊ ಪ್ರಿಲಿಮ್ಸ್ನಲ್ಲಿ ನಮಗೆ ಸೈನ್ಸ್ ಆ್ಯಂಡ್ ಟೆಕ್ಕಿಗೆ ಇದು ರಿಲೆವೆಂಟ್ ಆಗುವಂಥ ಟಾಪಿಕ್ಕು. ಯಾಕೆ ನೋಡಿ, ನ್ಯಾನೋ ಫರ್ಟಿಲೈಸರ್ ಅಂತಕ್ಕಂತಹದ್ದು ಆಯಿತಾ. ಎನ್ವಿರಾನ್ಮೆಂಟಲ್ಲೂ ಅದು ಯೂಸ್ ಆಗಬಹುದು, ಅಂದರೆ ಓವರಾಲ್ ಬೇಸಿಕಲಿ ಸೈನ್ಸ್ ಆ್ಯಂಡ್ ಟೆಕ್ ಓವರ್ಲ್ಯಾಪಿಂಗಲ್ಲೂ ಕೇಳುವಂತಹ ಸಾಧ್ಯತೆ ಹೆಚ್ಚು. ಮೇನ್ಸ್ನಲ್ಲಿ ಒಂದು ಡೈರೆಕ್ಟ್ ಕ್ವೆಶನ್ GS 3ಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಚೀವ್ಮೆಂಟ್ಸ್ ಆಫ್ ಇಂಡಿಯನ್ಸ್ ಆರ್ ಇಂಡಿಯಾ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ
ಅಲ್ಲೂ ಕೇಳಬಹುದು. ಮತ್ತು ಎನ್ವಿರಾನ್ಮೆಂಟಲ್ಲಿ ಇದರ ಒಂದು ಯೂಸಸ್ ಏನು ಅಂತಕ್ಕಂಥದ್ದು ಕೇಳ್ಬೋದು. ಮತ್ತು ಅಗ್ರಿಕಲ್ಚರ್ ಪರ್ಸ್ಪೆಕ್ಟಿವಲ್ಲೂ ಸಹ ಕೇಳುವಂಥ ಸಾಧ್ಯತೆ ಹೆಚ್ಚು. ಸರಿನಲ್ವಾ? ಸೊ ನೋಡೋಣ ಕ್ವಿಕ್ಕಾಗಿ ಫಿನಾನ್ಸ್ ಮಿನಿಸ್ಟರ್ ಏನು ಹೇಳಿದರು ಇಂಟರಿಮ್ ಬಜೆಟ್ನಲ್ಲಿ ಅಂತಂದರೆ, ಈ ನ್ಯಾನೋ ಡೈಅಮೋನಿಯಂ ಫಾಸ್ಫೇಟ್ ಫರ್ಟಿಲೈಸರ್ ಏನಿದೆ ಅದನ್ನು ಅನೇಕ ವಿವಿಧ ಬೆಳೆಗಳಿಗೆ ಎಲ್ಲ ಕ್ಲೈಮ್ಯಾಟಿಕ್ ಝೋನ್ಗಳಲ್ಲೂ, ಎಲ್ಲ ಅಗ್ರೋ ಕ್ಲೈಮ್ಯಾಟಿಕ್ ಝೋನ್ಗಳಲ್ಲೂ ಬಳಸಲಿಕ್ಕೆ ಪ್ರಾರಂಭಿಸಬೇಕು ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ಸರಿನಾ? ಸೊ ನೋಡಿ, ಆಫ್ಟರ್ ದಿ ಸಕ್ಸಸ್ಫುಲ್ ಅಡಾಪ್ಷನ್ ಆಫ್ ನ್ಯಾನೋ ಯೂರಿಯಾನ ಆಲ್ರೆಡಿ ನಾವು ಕೆಲವು 1-2 ವರ್ಷಗಳ ಹಿಂದೆ ಪ್ರಾರಂಭಿಸಿದ್ವಿ ಬಳಸೋದನ್ನು. ಈಗ ನ್ಯಾನೋ ಡೈಅಮೋನಿಯಂ ಫಾಸ್ಫೇಟನ್ನು ಯೂಸ್ ಮಾಡಬೇಕು ಅಂತಕ್ಕಂತಹದ್ದನ್ನು ಫಿನಾನ್ಸ್ ಮಿನಿಸ್ಟರ್ ಹೇಳಿರುವಂತಹದ್ದು. ನ್ಯಾನೋ ಫರ್ಟಿಲೈಸರ್ಸ್ ಏನಿದೆ ಇವು ಹೈಲಿ ಎಫಿಷಿಯೆಂಟ್, ಆಯಿತಾ, ಇವುಗಳು ಬಹಳ ಸಮರ್ಪಕವಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಗೊಬ್ಬರಗಳು ಅಂತ ನಾವು ಹೇಳಬಹುದು. ಸರಿನಾ? ಸೊ ಡೈಅಮೋನಿಯಂ ಫಾಸ್ಫೇಟ್ ಇನ್ ಜನರಲ್ ಏನು ಅಂತಕ್ಕಂಥದ್ದನ್ನ ನೋಡೋಣ. ಡೈಅಮೋನಿಯಂ ಫಾಸ್ಫೇಟ್ ಏನಿದೆ ಸೆಕೆಂಡ್ ಮೋಸ್ಟ್ ಕಾಮನ್ಲಿ ಯೂಸ್ ಫರ್ಟಿಲೈಸರ್ ಇನ್ ಇಂಡಿಯಾ. ಫಸ್ಟ್ ಯಾವುದು? ಯೂರಿಯಾ, ಆಬ್ವಿಯಸ್ಲಿ ತಾನೆ. ದೆನ್ ಡೈಅಮೋನಿಯಂ ಫಾಸ್ಫೇಟ್ ಏನಿದೆ ಇದನ್ನು ನಾವು ಎಂಕರೇಜ್ ಮಾಡ್ತಾ ಇದ್ದೀವಿ ಯಾಕೆ ಅಂತಂತಂದರೆ, ನೋಡಿ, ಇದರಲ್ಲಿ ನೈಟ್ರೋಜನ್ ಸಹ ಇದೆ ಮತ್ತು ಫಾಸ್ಫರಸ್ ಸಹ ಇದೆ. ಯೂರಿಯಾದಲ್ಲಿ ಕೇವಲ ನಿಮಗೆ ನೈಟ್ರೋಜನ್ ಹೆಚ್ಚು ಕ್ವಾಂಟಿಟಿಯಲ್ಲಿ ಸಿಗುವಂತಹದ್ದು, ಕರೆಕ್ಟ್ ಅಲ್ವಾ? ಇಲ್ಲಿ ಜಾಸ್ತಿ ನಮಗೆ ನೈಟ್ರೋಜನ್ ಮತ್ತು ಫಾಸ್ಫರಸ್ ಎರಡೂ ಸಹ ಸಿಗುವಂತಹದ್ದು. ಇವೆರಡು ಏನಿದೆ ಪ್ರೈಮರಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು 18 ಎಸೆನ್ಷಿಯಲ್ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್ ಅಲ್ಲಿ 2 ಪ್ರಮುಖವಾಗಿರ್ತಕ್ಕಂಥ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್ ಇವು. ಅದಕ್ಕೋಸ್ಕರ ಡೈಅಮೋನಿಯಂ ಫಾಸ್ಫೇಟನ್ನು ಇವರು ಇಂಟ್ರೊಡ್ಯೂಸ್ ಮಾಡುವಂತಹದ್ದು. ಫರ್ಟಿಲೈಸರ್ ಗ್ರೇಡ್ ಡೈಅಮೋನಿಯಂ ಫಾಸ್ಫೇಟ್ ಏನಿದೆ ಅದರಲ್ಲಿ 18% ನೈಟ್ರೋಜನ್ ಇದೆ ಮತ್ತು 46% ಫಾಸ್ಫರಸ್ ಇದೆ. ಆಯ್ತಾ? ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಇದು ನಮ್ಮ ಡೈಅಮೋನಿಯಂ ಫಾಸ್ಫೇಟಿನ ಕುರಿತಾಗಿ ಆಯಿತು. ಸೊ ನ್ಯಾನೋ ಡೈಅಮೋನಿಯಂ ಫಾಸ್ಫೇಟ್ ಏನು ಅಂತಂದರೆ, ಇದು ಡೈಅಮೋನಿಯಂ ಫಾಸ್ಫೇಟಿನದ್ದೇ ಒಂದು ವಿಧ, ಆಯಿತಾ. ಬಟ್ ಏನು, ಇದರ ಸೈಜ್ ನ್ಯಾನೋ ಸ್ಕೇಲಿನ ಲೆವೆಲಲ್ಲಿ ಇರುವಂತಹದ್ದು. ನ್ಯಾನೋ ಅಂತಂದರೆ 10⁻⁻⁹ ಮೀಟರ್ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರುವಂತಹ ಅಂಶ ಅಲ್ವಾ. ಸೊ ಇದು ಒಂದು ತರಹದ ಒಂದು ಸ್ಪೆಷಲ್ ಟೈಪ್ ಆಫ್ ಡೈಅಮೋನಿಯಂ ಫಾಸ್ಫೇಟ್. ಇದರ ಒಂದು ಉದ್ದೇಶ ಏನು ಅಂತಂತಂದರೆ, ಗೊಬ್ಬರಗಳನ್ನು ಸಮರ್ಪಕವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುವಂತಹದ್ದು, ಆಯಿತಾ. ಇವು ಗೊಬ್ಬರಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಿದ್ರೆ ಏನಾಗುತ್ತೆ, ಗೊಬ್ಬರಗಳ ಕಡಿಮೆ ಬಳಕೆ ಆಗುತ್ತೆ ಮತ್ತು ಬೆಳೆ ಚೆನ್ನಾಗಿ ಬರುವಂತಹ ಒಂದು ಸಾಧ್ಯತೆ ಹೆಚ್ಚು ಅಲ್ವಾ. ಸೊ ಆದ್ದರಿಂದ ನ್ಯಾನೋ ಡೈಅಮೋನಿಯಂ ಫಾಸ್ಫೇಟ್ ಇಸ್ ಸ್ಪೆಷಲೈಸ್ಡ್ ಫಾರ್ಮ್ ಆಫ್ ಡೈಅಮೋನಿಯಂ ಫಾಸ್ಫೇಟ್. ನೆನಪಲ್ಲಿ ಇಟ್ಕೊಳ್ಳಿ. 2023ರಲ್ಲಿ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ಸ್ ಕೋಆಪರೇಟಿವ್ ಅಂತಕ್ಕಂಥ ಒಂದು ಸಂಸ್ಥೆ ಏನಿದೆ ಈ ನ್ಯಾನೋ ಡೈಅಮೋನಿಯಂ ಫಾಸ್ಫೇಟನ್ನು ಮೊದಲನೇದಾಗಿ ಮಾರ್ಕೆಟಿಗೆ ತಂತು, ಆಯಿತಾ. ಸೊ ಇದರಲ್ಲಿ 8% ನೈಟ್ರೋಜನ್ ಮತ್ತು 16% ಫಾಸ್ಫರಸ್ ಇರುವಂತಹದ್ದು, ಆಯಿತಾ. ಸೊ ಇದನ್ನು ನೀವು ರೇಷಿಯೋಸನ್ನು ನೆನಪಲ್ಲಿಟ್ಕೊಳ್ಳಿ. ಇಲ್ಲಿ 18 ಮತ್ತು 46, ಇಲ್ಲಿ 8 ಮತ್ತು 16%, ಆಯಿತಾ. ಸೊ ಡೈಅಮೋನಿಯಂ ಫಾಸ್ಫೇಟಿಗೂ ಮತ್ತು ನ್ಯಾನೋ ಡೈಅಮೋನಿಯಂ ಫಾಸ್ಫೇಟಿಗೂ ಡಿಫ್ರೆನ್ಸ್ ಏನಿದೆ ನೆನಪಲ್ಲಿ ಇಟ್ಕೊಳ್ಬೇಕು. ಯಾಕೆ ನ್ಯಾನೋ ಡೈಅಮೋನಿಯಂ ಫಾಸ್ಫೇಟ್ ಇಂಪಾರ್ಟೆಂಟು ಅಂದರೆ, ನಾವು ಆಲ್ರೆಡಿ ನೋಡಿದ್ವಿ, ಬಹಳ ಸಮರ್ಪಕವಾಗಿ ಇದು ಕಾರ್ಯನಿರ್ವಹಿಸ್ತದೆ ಕನ್ವೆನ್ಷನಲ್ ಡೈಅಮೋನಿಯಂ ಫಾಸ್ಫೇಟ್ನಿಂದ, ಹೌದಲ್ವಾ. ಅಷ್ಟೇ ಅಲ್ಲದೆ ಇದರ ಒಂದು ಹಣ ಅಥವಾ ಇದಕ್ಕೆ ಬೇಕಾಗುವಂಥ ಖರ್ಚು ವೆಚ್ಚಗಳು ಕಡಿಮೆ. ಹೇಗೆ ಅಂತ ನೋಡಿ, ಒಂದು 500 ml, ಆಯಿತಾ, ಒಂದು ಹಾಲಿನ ಪ್ಯಾಕೆಟ್ನಷ್ಟು 500 ml ಬಾಟಲ್ ನ್ಯಾನೋ ಡೈಅಮೋನಿಯಂ ಫಾಸ್ಫೇಟ್ ಏನಿದೆ ಅದು ಸರಿಸುಮಾರು 50 kg ಒಂದು ಡೈಅಮೋನಿಯಂ ಫಾಸ್ಫೇಟಿನ ಚೀಲಕ್ಕೆ ಸಮ, ಆಯಿತಾ. ಸೊ ಈ 500 ml ಬಾಟಲ್ ಏನಿದೆ ಅದು ಕೇವಲ 600 ರೂಪಾಯಿಯಷ್ಟು ಬೀಳ್ತದೆ ಮಾರ್ಕೆಟಲ್ಲಿ. ಈ 50 kg ಚೀಲ ಏನಿದೆ ಸರಿಸುಮಾರು 1350 ರೂಪಾಯಿಯಷ್ಟು ಬೀಳ್ತದೆ. ಸೊ ಕಂಪ್ಯಾರಿಟಿವ್ಲಿ ಮೋರ್ ದೆನ್ ಹಾಫ್ ಪ್ರೈಸ್ ರೆಡ್ಯೂಸ್ ಆಗಿರುವಂಥದ್ದು. ಮತ್ತು ಕನ್ವೀನಿಯೆಂಟ್ ಫಾರ್ ಫಾರ್ಮರ್ಸ್. ಯಾಕೆ? ಈ ನಮ್ಮ ರೈತರಿಗೆ ಸುಲಭವಾಗುವಂಥದ್ದು. 50 kg ಬ್ಯಾಗ್ಗಳನ್ನು, ಚೀಲಗಳನ್ನು ಹೊತ್ಕೊಂಡು ಹೋಗಿ ಹೊಲಗಳಲ್ಲಿ ಸಿಂಪಡಿಸೋದು ಸುಲಭನೋ, ಅಥವಾ 50 ml ಅಥವಾ 500 ml ಒಂದು ಬಾಟಲ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಯೂಸ್ ಮಾಡೋದು ಸುಲಭನೋ? ಸೊ ಆಬ್ವಿಯಸ್ಲಿ 500 ml ಬಾಟಲ್ಸ್ ಅಲ್ವಾ. ಸೊ ಆದ್ದರಿಂದ ಕನ್ವೀನಿಯೆಂಟ್ ಫಾರ್ ಫಾರ್ಮರ್ಸ್. ರಿಡಕ್ಷನ್ ಆಫ್ ಇಂಪೋರ್ಟ್ ಬರ್ಡನ್. ಯಾಕೆ ನೋಡಿ, ನಾವು ಏನು ಮಾಡ್ತಾ ಇದ್ದೀವಿ ಅಂತಂತಂದರೆ, ಯೂರಿಯಾವನ್ನು ಯಥೇಚ್ಛವಾಗಿ ಸರಿಸುಮಾರು 60%ನಷ್ಟು ಯೂರಿಯಾವನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ, ಆಮದು ಮಾಡ್ಕೊಳ್ತಾ ಇದ್ದೇವೆ. ಸೊ ಆದ್ದರಿಂದ ನೋಡಿ, ಈ ಡೈಅಮೋನಿಯಂ ಫಾಸ್ಫೇಟನ್ನು ಹೆಚ್ಚಾಗಿ ಬಳಸೋದ್ರಿಂದ, ಎಸ್ಪೆಷಲಿ ನ್ಯಾನೋ ಡೈಅಮೋನಿಯಂ ಫಾಸ್ಫೇಟನ್ನು ಹೆಚ್ಚಾಗಿ ಬಳಸೋದ್ರಿಂದ ಯೂರಿಯಾದ ಬಳಕೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದಾ? ಯಾಕೆ? ಇದರಲ್ಲಿ ಕೇವಲ ನೈಟ್ರೋಜನ್ ಇರುವಂಥದ್ದು, ಇದರಲ್ಲಿ ನೈಟ್ರೋಜನ್ ಮತ್ತು ಫಾಸ್ಫರಸ್ ಎರಡೂ ಇರುವಂತಹದ್ದು. ಸೊ ಯೂರಿಯಾ ಬಳಕೆ ಕಡಿಮೆ ಆದಂಗೆ ಇಂಪೋರ್ಟ್ಗಳು ಸಹ ಕಡಿಮೆ ಆಗ್ತದೆ ಅಲ್ವಾ. ಸೊ ಆದ್ದರಿಂದ ಅಷ್ಟೇ, ಓಕೆನಾ. ನೆಕ್ಸ್ಟ್ ನೋಡಿ,
ಕೇವಲ ಇದು ನಮ್ಮ ಕೃಷಿಯನ್ನು ಮಾತ್ರ ಬೆಳೆಸಲಿಕ್ಕೆ ಸಹಾಯ ಮಾಡೋದಿಲ್ಲ, ಭಾರತವನ್ನು ಈ ಗೊಬ್ಬರದ ಕ್ಷೇತ್ರದಲ್ಲಿ ಆತ್ಮನಿರ್ಭರ ಮಾಡಲಿಕ್ಕೂ ಸಹ ಇದು ಸಹಾಯ ಮಾಡುವಂತಹದ್ದು, ಆಯ್ತಲ್ವಾ? ಸೊ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಮತ್ತು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಬೆನಿಫಿಟ್ ಏನು ಅಂದರೆ ನಮ್ಮ ಪರಿಸರಕ್ಕೆ ಕಡಿಮೆ ಹಾನಿ ಉಂಟಾಗುತ್ತದೆ. ಯಾಕಂದರೆ ಕ್ವಾಂಟಿಟಿ ಕಡಿಮೆ ಅಲ್ವಾ? ಸೊ ಬಳಸುವ ಕ್ವಾಂಟಿಟಿ ಕಡಿಮೆ ಆಗಿರೋದ್ರಿಂದ ಎಫಿಷಿಯನ್ಸಿಯಲ್ಲಿ ಇಂಪ್ರೂವ್ ಆಗ್ತದೆ ಮತ್ತು ಎನ್ವಿರಾನ್ಮೆಂಟನ್ನು ಅಫೆಕ್ಟ್ ಮಾಡುವಂತಹದ್ದು ಕಡಿಮೆ ಆಗ್ತದೆ ಅಂತ. ಓಕೆನಾ? ಸೊ ಈಗ ಯಾವುದಾದ್ರೂ ಒಂದು ಮೇನ್ಸ್ ಕ್ವೆಶನ್ ಬರಬಹುದು. ಫಾರ್ ಎಕ್ಸಾಂಪಲ್, ಗವರ್ನಮೆಂಟ್ ಈಸ್ ಎಂಕರೇಜಿಂಗ್ ನ್ಯಾನೋ ಫರ್ಟಿಲೈಸರ್ಸ್ ಇನ್ ರೀಸೆಂಟ್ ಟೈಮ್ಸ್, ಡಿಸ್ಕಸ್ ದೇರ್ ಪ್ರೋಸ್ ಆ್ಯಂಡ್ ಕಾನ್ಸ್, ಅಥವಾ ಹಿಂಗೇನಾದರೂ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಬರಬಹುದು. ಅದರಲ್ಲಿ ನಿಮಗೆ ಅವುಗಳಿಂದ ಆಗುವಂತಹ ಬೆನಿಫಿಟ್ಸು ಸಹ ಗೊತ್ತಿರಬೇಕು, ಅದೇ ರೀತಿ ಅವುಗಳಿಂದ ಆಗುವಂತಹ ಚಾಲೆಂಜಸ್ ಅಥವಾ ಕನ್ಸರ್ನ್ಸು ಸಹ ನೀವು ಗೊತ್ತಿರಬೇಕು. ಸರಿನಾ? ಸೊ ಇವೆರಡನ್ನು ನೀವು ಗಮನದಲ್ಲಿಟ್ಕೊಂಡು ಒಂದು ಕ್ವೆಶನನ್ನು ನೀವೇ ಕ್ರಿಯೇಟ್ ಮಾಡಿಕೊಂಡು ಇದಕ್ಕೆ ಉತ್ತರಿಸಲಿಕ್ಕೆ ಪ್ರಯತ್ನಿಸಬಹುದು. ಸರಿ ಅಲ್ವಾ? ಸೊ ಇವತ್ತು PYQಸ್ಗಳನ್ನ ಡಿಸ್ಕಸ್ ಮಾಡಿದವಲ್ವಾ, ಇದೇ ರೀತಿಯಾಗಿ PYQಸ್ಗಳನ್ನು ನೀವು ಯಥೇಚ್ಛಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಯಾವ ರೀತಿ ಕ್ವೆಶನ್ಸ್ ಬರ್ತದೆ ಅಂತಕ್ಕಂತಹ ಒಂದು ಐಡಿಯಾವನ್ನು ತಗೊಂಡು ನಿಮ್ಮ ರಿವಿಷನ್ಸನ್ನು, ನಿಮ್ಮ ಓದನ್ನು ನೀವು ಮುಂದುವರಿಸ್ಕೊಳ್ಬೇಕಾಗಿರುವಂಥದ್ದು. ಓಕೆನಾ? ಸೊ ನೆಕ್ಸ್ಟ್ ವೀಕಿನ ಕರೆಂಟ್ ಅಫೇರ್ಸನ್ನು ತಗೊಂಡು ಮುಂದಿನ ವಾರದಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ಡೈಲಿ ನ್ಯೂಸ್ ಪೇಪರ್ಗಳನ್ನು ಓದಿ ದಯವಿಟ್ಟು ಮಿಸ್ ಮಾಡಬೇಡಿ. ಯಾಕಂತಂದರೆ ಎಲ್ಲ ಟಾಪಿಕ್ಗಳನ್ನು ನಾವು ನಮಗೆ ಕೊಟ್ಟಿರುವಂಥ ಈ ಸೀಮಿತ ಅವಧಿಯಲ್ಲಿ ಮುಗಿಸ್ಲಿಕ್ಕೆ ಆಗುವುದಿಲ್ಲ, ಆಯಿತಾ? ಸೊ ಆದ್ದರಿಂದ ಆದಷ್ಟು ಡೈಲಿ ನ್ಯೂಸ್ ಪೇಪರ್ಗಳನ್ನು ಓದಿ, ಏನಾದರೂ ತೊಂದರೆ ಇರಲಿ ನಮಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನಿಸಿ. ನಾವು ನಿಮಗೆ ಸಹಾಯ ಮಾಡಲಿಕ್ಕೆ ಎಷ್ಟಾಗ್ತದೆ ಅಷ್ಟು ಪ್ರಯತ್ನಿಸ್ತೇವೆ, ಆಯಿತಾ? ನೆಕ್ಸ್ಟ್ ವೀಕ್ ಭೇಟಿಯಾಗೋಣ. ಧನ್ಯವಾದಗಳು.